ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಗೆ ಜಗತ್ತಿನ ಶಕ್ತಿಗಳೆಲ್ಲವೂ ಸಹ ಈಗಾಗಲೇ ನಮಗೆ ಸಿಕ್ಕಾಗಿದೆ. ಆದರೆ ಕಣ್ಣುಗಳಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಕತ್ತಲೆ ಎಂದು ಅಳುತ್ತಿದ್ದೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬಂದು ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಧಾರೆ ಎರೆಯುವಂಥ ಟೈಮಿನಲ್ಲಿ ಹಾಲನ್ನೇ ಬಳಸ್ತಾರಲ್ಲ, ಯಾಕೆ ಗುರುಗಳೇ? ಅದಕ್ಕೇನಾದರೂ ರಹಸ್ಯ ಇದೆಯಾ? ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಗುರುಗಳೇ? ಕಾರಣ ಏನು ಅದನ್ನು ಬಳಸೋದಕ್ಕೆ? ಹರಿ ಶ್ರೀ ಗುರುಭ್ಯೋ ನಮಃ. ನಿನ್ನೆ ಸುಮಾರು ಒಂದು 7ರಿಂದ 8 ನಿಮಿಷ ಮಾತಾಡಿದೆ ನಾನು. ಶಾಸ್ತ್ರ ಕೇಳಬೇಡಿ, ಮ್ಯಾಚಿಂಗ್ ಕೇಳಬೇಡಿ ಹೇಳಿದೆ. ಹೌದು. ಎಷ್ಟು ಜನ ಕನಸಿದೆ ಕೇಳಬೇಡಿ ಅಂದರೆ ಮತ್ತೆ ಮದುವೆ ಹೆಂಗೆ ಮಾಡೋದು, ಮ್ಯಾಚಿಂಗ್ ಮಾಡೋದು ಹೇಗೆ ಅನ್ನೋದು ಅನಿಸಿರುತ್ತೆ. ಇವ್ರು ಏನು ಹೇಳ್ಬಿಟ್ರಪ್ಪ ಕುತ್ಕೊಂಡು, ನಾವು ಮದುವೆ ಮಾಡೋದು ಹೆಂಗೆ, ಮತ್ತೆ ಯಾರ ಹತ್ರ ಕೇಳೋದು? ಎಲ್ಲರೂ ಅದನ್ನೇ ಹೇಳೋದು. ನೀವು ಹೇಳ್ಬಿಟ್ರೆ ನೀವು ಸಿಕ್ಕಲ್ಲ, ಅಥವಾ ನಾವು ಬರೋಕ್ಕಾಗಲ್ಲ, ನಮ್ಗೆ ಶಕ್ತಿ ಇಲ್ಲ, ಮತ್ತು ನಾವು ಮದುವೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದು ಹಂಗೇನೆ, ಈಗ ಬೇಡ ಅಂದ್ಬಿಟ್ರೆ ನಾವು ಯಾರ ಹತ್ರಕ್ಕೆ ಹೋಗೋಣ? ಈ ಪ್ರಶ್ನೆ ಪಾಪ ಎಷ್ಟೋ ಜನರು ಕಾಡುತ್ತೆ ಅಂತ ಅನ್ಕೋತೀನಿ. ಖಂಡಿತ ಗುರುಗಳೇ. ಹೌದಲ್ವಾ? ಹೌದು. ಇದಕ್ಕೆ ನಾವೇ ಅಡ್ವಾನ್ಸ್ ಆಗಿ ಉತ್ತರ ಕೊಟ್ಬಿಡೋಣ. ಕೇಳಬೇಡಿ, ಮ್ಯಾಚಿಂಗ್ ಕೇಳಬೇಡಿ, ಗಂಡ್ಕೂಟ ಕೇಳಬೇಡಿ, ಮುಹೂರ್ತ ಕೇಳಬೇಡಿ, ಏನೂ ಕೇಳಬೇಡಿ, ಎಲ್ಲ ಸುಳ್ಳು ಅಂತ ಹೇಳಿದ್ರೆ ಓದಿಸಲಾಗಿ ಉಳ್ಕೊಂಡಿರೋದು ಯಾವುದಿಲ್ಲಿ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಜಾತಕ ಹೊಂದಾಣಿಕೆ ಮಾಡಿ ಜಾತಕವನ್ನು ನೋಡಿ ಮದುವೆ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ನಂಬಿಕೆ ಇದೆ ಅಂತ ತಿಳ್ಕೊಂಡಿರೋದು ಸತ್ಯನೇ, ಕೇಳಿರೋ ಸತ್ಯನೇ. ಆದರೆ ಈ ಸತ್ಯನೇ ಅಂದ ಮೇಲೆ ಮತ್ತೆ ನೀವು ಹೇಳ್ಬಿಟ್ರಲ್ಲ, ಈಗ ಯಾವ ಸತ್ಯ ಅಂತ ಪ್ರಶ್ನೆ ಬರುತ್ತೆ. ಹೇಳಿರೋದು ಸತ್ಯ ಅಂದಮೇಲೆ ಅವ್ರು ಹೇಳಿರೋದು ಸತ್ಯ ಆಗಿರುತ್ತೆ, ನಾವು ಮಾಡ್ತಿರೋದು ಸತ್ಯ ಆಗುತ್ತಲ್ಲ, ಮತ್ತೆ ಯಾವ್ದು ಸರಿ ಅಲ್ಲ? ಕೇಳಿದವ್ರದ್ದು ಸತ್ಯ ಅಲ್ಲ, ಹೇಳಿದವ್ರ ಸತ್ಯನ ಕೇಳಿದವ್ರ ಸತ್ಯನ ಅಂತ ತಿಳ್ಕೊಬೇಕು ಮುಖ್ಯವಾಗಿ. ಓಕೆ. ಇಲ್ಲಿ ಮಾಡಬೇಕಾಗಿದ್ದು ಆಲ್ಟ್ರೇಷನ್, ಬದಲಾವಣೆ. ಹೇಳ್ದವ್ರ ಸತ್ಯನ ಕೇಳ್ದವ್ರ ಸತ್ಯನ, ಈ ಸತ್ಯ ಗೊತ್ತಾಗ್ಬೇಕು ನಿಮಗೆ. ಏನು ಕೇಳಬೇಕಿತ್ತು ನಾವು, ಏನು ಹೇಳಬೇಕಿತ್ತು ಅವರು. ಈ ಸತ್ಯವನ್ನು ತಿಳಿಸೋದಕ್ಕೆ ನಾನು ಗಟ್ಟಿಯಾಗಿ ಕೂತಿದ್ದೀನಿ ಇಲ್ಲಿ. ಅದಕ್ಕೆ ಹೇಳಿದೆ, ಯಾರು ಬಂದರೆ ಮಾರಿ ಹಬ್ಬ ಮಾಡ್ತೀನಿ ಅಂತ. ಸುಮ್ಮನೆ ಮಾರಿ ಹಬ್ಬ ಮಾಡೋಕ್ಕೆ ಬಿಡ್ತಾರ ಯಾರಾದರೂ? ಕಾರಣ ಏನಂದರೆ, ಕುಟ್ಟಿ ಮಾತಾಡೋ ಶಕ್ತಿ, ಆಧಾರ ಕೊಡ್ತಕ್ಕಂಥ ವಿಚಾರಗಳಿದ್ದಾಗ ಮಾತಾಡೋದ್ರಿಂದ ತಪ್ಪೇನಿಲ್ಲ. ಕತೆ ಹೇಳ್ಕೊಂಡು, ಎಲ್ಲೋ ನೋಡಿಕೊಂಡು, ಏನೋ ಮಾಡಿಕೊಂಡು, ಯಾರೋ ಬರೆದಿಟ್ಟದ್ದು ನೋಡಿಕೊಂಡು ಮಾತಾಡೋದೇ ಆದರೆ ಹೆದರ್ಕೋಬೇಕಾಗತ್ತೆ. ಹೌದು, ಖಂಡಿತ. ಸತ್ಯವನ್ನು ಅಧ್ಯಯನದ ಮೂಲಕವಾಗಿ ಸಾಬೀತು ಮಾಡೋಕ್ಕೆ ರೆಡಿ ಇರಬೇಕಾದ್ರೆ ಹೆದರಿಕೆ ಅನ್ನೋ ಮಾತೇ ಬರಲ್ಲ, ಯಾವುದೇ ವಿಚಾರ ಆಗಲಿ. ಯಾಕೆಂದರೆ ಆ ರೀತಿ ಭಯ ಇದ್ದಾಗ ಕೂತ್ಕೊಂಡು ಮಾತಾಡಬಾರ್ದು. ಹೌದು. ಇಲ್ಲ, ಅದನ್ನು ನಿಗ್ರಹಿಸಿ ತೋರಿಸೋ ತಾಕತ್ತಿರಬೇಕು. ಇದು ಸತ್ಯ, ಆ ತಾಕತ್ತಿದ್ರೆ ಮಾತ್ರ ಮಾತಾಡಬೇಕು. ಇಲ್ಲಾಂದರೆ ಸುಮ್ಮನೆ ಏನೇನೋ ಕೂತ್ಕೊಂಡು ನನಗೆ ಗೊತ್ತು ಅಂತ ಮಾತಾಡಿದ್ರೆ ತಪ್ಪಾಗತ್ತೆ. ಇದು ಎಲ್ಲದಕ್ಕೂ ವಿರೋಧ ಕೂಡ. ಇದನ್ನೂ ನಾನೇ +- ನಾನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾರಿಗೂ ಅನುಮಾನ ಬರಬಾರ್ದು. ಅದಕ್ಕೆ ಸ್ವಲ್ಪ ಮನಸ್ಸಿಟ್ಟು ಕೇಳ್ಕೊಂಬಿಡಿ. ಹೇಳಿದವರು ಕೇಳಿದವರು ಕಾಲಾಂತರದಿಂದ ಹಿಂಗೆ ತಪ್ಪು ಮಾಡ್ಕೊಂಡು ಬಂದವರಲ್ಲ, ಏನು ಮಾಡೋಣ ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಇವತ್ತೊಂದಲ್ಲ ಇದು, ಕಾಲಾಂತರದಿಂದ ಹಿಂಗೆ ಕೇಳ್ಕೊಂಡೇ ಬಂದಿದ್ದೀವಿ, ಮತ್ತು ಏನಿದು ಅಂತ ನಿಮಗೆ ಕೋಪ ಬರುತ್ತೆ. ಈಗ ನಾನು ಹೇಳಿದ್ರೆ ಇದರಲ್ಲಿ ಏನು ಅರ್ಥ? ಹಂಗಾದರೆ ಏನು ಹೇಳಬೇಕಿತ್ತು, ಏನು ಕೇಳಬೇಕಿತ್ತು, ಇದು ಸತ್ಯ. 2 ಸಲ ಹೇಳಿದ್ದೀನಿ. ಏನು ಹೇಳಬೇಕಿತ್ತು, ಏನು ಕೇಳಬೇಕಿತ್ತು ಅನ್ನೋದು. ಇವ್ರು ಏನು ಕೇಳಬೇಕಿತ್ತು ಜಾತಕ ತೊಗೊಂಡೋಗಿ, ಅವರೇನು ಜಾತಕ ನೋಡಿ ಹೇಳಬೇಕಿತ್ತು. ಇದೆರಡೂ ಸುಳ್ಳಾಗೋಗಿದೆ. ಎರಡೂ ಸುಳ್ಳಾಗೋಗಿದೆ. ಕೇಳ್ತಿರೋದು ಹೇಳ್ತಿರೋದು ಎರಡೂ ಸುಳ್ಳೆ. ಯಾಕೆಂದ್ರೆ ಇವ್ರಿಗೆ ಕೇಳಕ್ಕೆ ಗೊತ್ತಿಲ್ಲ, ಅವ್ರಿಗೆ ಹೇಳಕ್ಕೆ ಗೊತ್ತಿಲ್ಲ. ಹಾಗೆ ಏನನ್ನು ಕೇಳಬೇಕಿತ್ತು ಗುರುಗಳೇ? ಈಗ ಆ ವಿಚಾರಕ್ಕೆ ಬರಬೇಕು. ಏನೇನು ಕೇಳಬೇಕಿತ್ತು, ಏನೇನು ಹೇಳಬೇಕಿತ್ತು. ಮದುವೆ ಮಾಡೋದು ಏನಕ್ಕೆ? ಈ ಸಾಕಷ್ಟು ಸಲ ಮಾತಾಡಿದ್ದೀನಿ ನಾನು. ಹೌದು. ಮದುವೆ ಮಾಡೋದು ಏನಕ್ಕೆ ಅಂದರೆ, ಮಗು ಮಾಡ್ಕೊಳ್ಳೋ ಅಂತ ಒಬ್ಬ ಹೇಳ್ತಾನೆ, ಕೆಲಸ ಮಾಡೋಕ್ಕೆ ಅಂತ ಒಬ್ಬ ಹೇಳ್ತಾನೆ, ಜೊತೆ ಲೈಫ್ ಪಾರ್ಟ್ನರ್ ಬೇಕು ಅಂತ ಒಬ್ಬ ಹೇಳ್ತಾನೆ, ಏನೋ ಒಂದು ಕತೆ ಹೇಳ್ತಾರೆ. ಅದು ಯಾವುದೂ ಅಲ್ವಲ್ಲ, ಅದು ಯಾವುದೂ ಅಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅದನ್ನ ಹೇಳ್ತಾರೆ ಗುರುಗಳೇ. ಅವ್ರಿಗೆ ಮದುವೆ ಯಾಕೆ ಮಾಡ್ಕೋತೀಯ, ಮದುವೆ ಅರ್ಥ ಗೊತ್ತಿದೆಯಾ ಅಂತ ಕೇಳಿದ್ರೆ ಅವ್ರಿಗೆ ಹೇಳಕ್ಕೆ ಗೊತ್ತಿರ್ಬೇಕಲ್ಲಮ್ಮ. ಅದಕ್ಕೆ ಅವ್ರ ಕಾರಣ ಹೇಳಬೇಕಲ್ವಾ. ನಮ್ಮಪ್ಪ ಮಾಡ್ತಾವನೆ ಅಂತ ಒಬ್ಬ ಅಂತಾನೆ, ಲವ್ ಮಾಡಿಬಿಟ್ಟಿದ್ದೀನಿ ಅಂತ ಇನ್ನೊಬ್ಬ ಅಂತಾನೆ, ಇನ್ನೇನು ವಯಸ್ಸಾಯಿತು ಮಾಡ್ಕೋಬೇಕು ಅಂತ ಇನ್ನೊಬ್ಬ ಅಂತಾನೆ, ನಮ್ಮ ಅಮ್ಮನ ವಯಸ್ಸಾಯಿತು ಮನೇಲಿ ಯಾರೂ ಇಲ್ಲ ಅಂತ ಇನ್ನೊಬ್ಬ ಅಂತಾನೆ. ಸೊ ಇದು ಟೋಟಲಿ ಓವರಾಗಿ ಹೇಳ್ತಾವ್ರು ಎಷ್ಟೊತ್ತಾಗ್ಬೋದು? ಸಾವಿರಾರು ಕಾರಣಗಳು ಕೊಡ್ಬೋದು. ಇದೆಲ್ಲವೂ ಮದುವೆಯ ಅರ್ಥ ಅಲ್ಲ.
ಇದ್ರ ಜೊತೆಗೆ ಹೇಳುವಂಥವ್ರು ಮಾಡೋ ತಪ್ಪಿನ ಜೊತೆಗೆ ಕುಟುಂಬದಲ್ಲಿ ಮದುವೆ ಅನ್ನೋ ಸತ್ಯವನ್ನು ಹೇಳದೆ ಮದುವೆ ಮಾಡ್ತಾರಲ್ಲ ಹೆಣ್ಣು ಗಂಡಿಗೆ. ಮದುವೆ ಮಾಡ್ಕೋ ಅಂತಾರಲ್ಲ. ಏನಕ್ಕೆ ಮದುವೆ ಮಾಡ್ಕೋಬೇಕು ಅಂದ್ಬಿಟ್ಟು ಅವ್ರ ಹತ್ರ ಉತ್ತರ ಇಲ್ಲ. ಅಪ್ಪ ಅಮ್ಮನ ಹತ್ರ ನಿಜವಾಗ್ಲೂ ಉತ್ತರ ಇಲ್ಲ. ಏನಕ್ಕೆ ಮದುವೆ ಮಾಡ್ಕೋಬೇಕು? ಇವತ್ತು ಮಕ್ಕಳು ಕೇಳ್ತಾರೆ, ನೀವು ಚೆನ್ನಾಗಿದ್ದೀರಾ, ಮದುವೆ ಮಾಡ್ಕೊಂಡು ಅನುಭವಿಸ್ತಾ ಇದ್ದೀರಾ, ಕಿತ್ತಾಡ್ತಾ ಇದ್ದೀರಾ, ನಿಮ್ಮ ನೋಡೇ ನಮ್ಗೆ ಸಾಕಾಗ್ಬಿಟ್ಟಿದೆ, ಯಾವ ಮದುವೆ ಮಾಡ್ಕೋಬೇಕು ಅಂತ ತಿರುಗಿಸಿ ಹೇಳ್ತಾರೆ. ಇವ್ರ ಹತ್ರ ಉತ್ತರ ಇಲ್ಲ. ಯಾಕೆ ಅವ್ರಿಗೆ ಗೊತ್ತಿಲ್ಲ, ಅವರ ಅಪ್ಪ ಅಮ್ಮನೂ ಹೇಳ್ಕೊಟ್ಟಿಲ್ಲ. ಹಿಂಗೆ ಹೋದರೆ ಒಂದು 7 ತಲೆಮಾರಿಗೆ ಹೋದ್ರೆ ಯಾರಿಗೂ ಗೊತ್ತಿಲ್ಲ. ಸದ್ಯಕ್ಕೆ 7 ತಲೆಮಾರು ಹೇಳ್ತಾ ಇದ್ದೀನಿ. ಹಾಗಿದ್ದ ಮೇಲೆ ದಡ್ಡತನದಲ್ಲೇ ಬದುಕ್ತಾ ಇದ್ದೀವ? 100%, ನೋ ಡೌಟ್. ದಡ್ಡತನ ಅಲ್ಲ ಇದು, ಅತಿ ಬುದ್ಧಿವಂತಿಕೆ. ಇದಕ್ಕೊಂದು ಸೈಡಲ್ಲಿ ಹೇಳ್ಬಿಡ್ತೀನಿ, ಹಣದ ದಿಮಾಕು. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡಿದ್ರೆ ಇಬ್ಬರು ಚೆನ್ನಾಗಿರ್ಬೋದು ಅನ್ನೋ ಈ ದಿಮಾಕಿರುತ್ತೆ. ಇಬ್ಬರು ಕೆಲಸದಲ್ಲವರೇ ಅಂದಮೇಲೆ ಏನು ಯೋಚನೆ ಇಲ್ಲ. ಹೌದಾ? ಇದು ಯಾವುದೂ ಅಲ್ವಲ್ಲ. ಹಿಂಗೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ, ಇದು ಯಾವುದೂ ಅಲ್ಲ ಅಂತ. ಮತ್ತು ಇನ್ಯಾವುದದು? ಇದಕ್ಕೆ ಮದುವೆ ಮಾಡೋ ಉದ್ದೇಶ ನೇರವಾಗಿ ನಿಖರವಾಗಿ ಹೇಳಬೇಕು, ಕೇಳಬೇಕು ಅಂದರೆ ಮದುವೆಯ ಉದ್ದೇಶ ಯಾವುದು ಅಂದರೆ ಹೆಣ್ಣು ಗಂಡಿನ ಆರೋಗ್ಯವನ್ನು ರಿಪೇರಿ ಮಾಡುವುದಕ್ಕೋಸ್ಕರವಾಗಿ ಮದುವೆ ಮಾಡಬೇಕಾಗಿರೋದು. ಆರೋಗ್ಯವನ್ನು ರಿಪೇರಿ ಮಾಡೋದಕ್ಕೋಸ್ಕರ, ಹೆಣ್ಣು ಗಂಡಿನ ಆರೋಗ್ಯವನ್ನು ರಿಪೇರಿ ಆಗುವುದಕ್ಕೆ ಮದುವೆ ಮಾಡ್ಕೊಳ್ಳೋದು ಅನ್ನೋ ವಿಚಾರ ಇವತ್ತೇ ಕೇಳ್ತಿದ್ದೀನಿ ಅಂತ ಎಲ್ಲ ಅನ್ಕೊಳ್ಳಿ. ನಿಜಕ್ಕೂ ಹೌದು ಗುರುಗಳೇ, ಇದು ಹೌದಲ್ಲ? ಈಗ ಹೆಣ್ಣು ಗಂಡು ಆರೋಗ್ಯವಾಗಿರ್ತಾರ? ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಏನದು? ಈ ಹಾಲು ಅಂತಕ್ಕಂಥ ವಿಷಯಕ್ಕೆ ಬಂದಾಗ ನಾವೊಂದು ವಿಚಾರ ತಗೋಬೇಕು. ದೇಹದಲ್ಲಿ ನಮಗೆ ಒಂದು ಕರಳು ಅಂತ ಇದೆ. ಹೌದು. ಆ ಕರುಳಿಗೆ ಔಷಧಿ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ಬೋದು? ಹಾಲು. ನಮ್ಮ ಕರುಳಿಗೆ ಔಷಧಿ ಯಾವುದು ಅಂದರೆ ಹಾಲು. ಇದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಅಂಟ್ಕೊಳ್ಳಲ್ಲ. ಹಾಲಿನ ವಿಶೇಷ ದೇಹದ ಯಾವುದೇ ಭಾಗಕ್ಕೂ, ಅದರಲ್ಲೂ ಕರುಳಲ್ಲಿ ಎಷ್ಟು ದಿನದಿಂದ ನಿಂತಿರುತ್ತೋ ಅದನ್ನೆಲ್ಲ ಎಳ್ಕೊಂಬಂದ್ಬಿಡುತ್ತೆ. ಎಂಥ ಅದ್ಭುತವಾದ ಔಷಧಿ ಅಲ್ವಾ? ಹೌದು ಗುರುಗಳೇ. ಕರುಳಿಗೆ ಔಷಧಿ ಯಾವುದು ಅಂದರೆ ಹಾಲು. ಅಂದರೆ ಆಹಾರಕ್ಕೆ ಅಂತ ಒಪ್ಕೋಬೋದಲ್ಲ. ಈ ಆಹಾರಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಹಾಲು ಸೇವನೆ ಮಾಡಿದ್ರೆ. ಅಂದರೆ ಆರೋಗ್ಯವನ್ನು ರಿಪೇರಿ ಮಾಡೋದು ಸೇವನೆ ಮಾಡಿದ್ರೆ ಹಾಲಲ್ಲಿ ಅಮೃತವಾಗಿರ್ತದೆ. ಹಾಲಿಗೆ ಅಮೃತ ಅಂತ ಹೇಳ್ತಾರೆ. ಹೌದು ಅಲ್ವಾ? ಅದೇ ರೀತಿ ಹೆಣ್ಣು ಗಂಡು ಕೈಗೆ ಯಾಕೆ ಹಾಕಬೇಕು ಹಾಲು? ಅದು ಹಾಕ್ಲಿಲ್ಲ ಅಂದರೆ ಏನು? ಹಾಕೋದ್ರ ಉದ್ದೇಶ ಏನು? ಅದನ್ನು ಒಂಚೂರು ತಿಳ್ಕೊಂಬಿಡ್ಲಿ. ಗುರುಗಳೇ ಕೇಳಿ ಯಾರಿಗಾರು, ಯಾಕೆ ಹಾಲು ದಾರಿ ಎರಿಬೇಕ್ರಿ? ದೊಡ್ಡವರು ಹಿರಿಯರು ಆಶೀರ್ವಾದ ಬೇಕು ಹಿಂಗೆ ಹೇಳ್ತಾರೆ ಹೊರತು ಅದು ಮೂಲ ಸತ್ಯ ಹೇಳಲ್ಲ. ಹಾಲಲ್ಲೇ ದಾರಿ ಯಾಕೆ ಎರಿಬೇಕು ಪ್ರಶ್ನೆ ಬರುತ್ತೆ. ಹೌದು. ಇದು ಜ್ಞಾನದ ಸಂಕೇತ. ದಾರೆ ಎರುವ ಸಮಯದಲ್ಲಿ ಕೈಗೆ ಎರಡೂ ಕೈಗಳನ್ನು ಇಡಿಸಿ, ಹೆಣ್ಣು ಗಂಡನ ಕೈಗೆ ಇಡಿಸಿ ಹಾಲನ್ನು ಹಾಕ್ತಾರಲ್ಲ, ಜ್ಞಾನದ ಸಂಕೇತ. ಅಂದರೆ ಜ್ಞಾನ ಅಂದರೆ ಇಲ್ಲಿವರೆಗೂ ನಾನು ತಪ್ಪು ಮಾಡಿದ್ದು, ನಿದ್ದೆ ಮಾಡ್ತಾ ಇರೋದು, ಆ ಹುಷಾರು ತಪ್ಪಿರೋದು, ಪ್ರತಿಯೊಂದಕ್ಕೂ ರಿಪೇರಿ ಮಾಡುವಂತಹ ಮಟ್ಟಕ್ಕೆ ಇಬ್ಬರಿಗೂ ಜ್ಞಾನ ಪ್ರಾಪ್ತಿ ಆಗಲಿ. ಅದು ಯಾವುದು ಜ್ಞಾನ ಪ್ರಾಪ್ತಿ? ಯಾವ್ದು ಆಗಬೇಕಿತ್ತು, ಯಾವ್ದು ಹಾಕಿಲ್ಲ, ಯಾಕೆ ಆಗಬೇಕಿತ್ತು ಜ್ಞಾನ ಪ್ರಾಪ್ತಿ? ಹಂಗಾರೇನು ಅವ್ರಿಗೇನು ಗೊತ್ತಿಲ್ವಾ? ಇಲ್ಲಿ ಒಂದು ವಿಷಯ ಬರುತ್ತೆ. ಜಾತಕವನ್ನು ತೋರಿಸಿದಾಗ ಒಂದು ಸರಿ ಒಂದು ತಪ್ಪೇ ಜಾತಕ ಯಾವುದು ಇರೋದು. ಹೌದು. ಯಾವುದು ಕರೆಕ್ಟ್ ಜಾತಕ ಪ್ರಪಂಚದ ಇತಿಹಾಸದಲ್ಲಿ ಎಷ್ಟು ಸಾವಿರ ವರ್ಷಗಳಿಂದನೂ ಹೊಂದಾಣಿಕೆ ಜಾತಕ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಮದುವೆ ಆಗುವಂಥ ಜಾತಕ ಇಲ್ಲವೇ ಇಲ್ಲ. ಇವರು ಸೃಷ್ಟಿ ಮಾಡೋದು. ಇದು ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ, ಗಂಡ್ಕೂಟ ಅಷ್ಟು ಮಂದಿ ಒಳ್ಳೆಯದು, ಇದರ ಸೃಷ್ಟಿ, ಇದು ಸತ್ಯ ಅಲ್ಲ. ಹಂಗೆ ಕರೆಕ್ಟ್ ಸತ್ಯವಾಗಿದ್ರೆ ಮದುವೆಗಳು ಯಾವುದು ಮುರಿತಾ ಇರಲಿಲ್ಲ. ಈಗಂತೂ ಬೆಳಗ್ಗೆ ಆದರೆ ಸಾಯಂಕಾಲ ಚೇಂಜು. ನೆನ್ನೆ ಒಬ್ರು ಹೇಳಿದ್ರಲ್ಲ, ಬೆಳಗ್ಗೆ ಮದುವೆ ಆಯಿತು ಸಾಯಂಕಾಲ ಫೋನ್ ಬಂತು ಅಂತ. ಈ ಥರದ ಮದುವೆಗಳೇ ನಡೀತಾ ಇರೋದು. ಇದಕ್ಕೆ ಹೊಣೆ ಯಾರು? ಇದಕ್ಕೆ ಕಾರಣ ಯಾರು? ಮತ್ತು ನಾವೇನು ಮಾಡಬೇಕಿತ್ತು? ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಶುಭ ಶುಕ್ರವಾರದಂದು ನಿಜಕ್ಕೂ ಹೇಳಬೇಕಂತಂದರೆ, ನಾವು ಎಲ್ಲವನ್ನೂ ಮಾಡಿ 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 ಏನೂ ನೆಮ್ಮದಿ ಇಲ್ವಲ್ಲಪ್ಪ, ದಾಂಪತ್ಯದಲ್ಲೂ ನೆಮ್ಮದಿ ಇಲ್ಲ ಅಂದರೆ ಮಾಡ್ಕೊಂಡವರು, ಮಾಡ್ಕೊಂಡಾಗಿರೋರು, ಮಕ್ಕಳಾಗಿ ಅವ್ರಿಗೆ ಮದುವೆ ಮಾಡೋರು ಅನ್ಕೋತಾರೆ ನಮ್ಮದೇನೋ ಹಾಳಾಯ್ತಪ್ಪ, ನೀವಾರು ಚೆನ್ನಾಗಿರಿ. ಎಲ್ಲಿ ಚೆನ್ನಾಗಿರ್ತಾರೆ? ಯಾಕೆಂದರೆ ಅದರ ಅರ್ಥ ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಹೇಳಿಲ್ಲ. ಹಾಗಾಗಿ ಚೆನ್ನಾಗಿರಿ ಅಂತ ಹೇಳ್ತೀವಿ, ಚೆನ್ನಾಗಿರಲಿ ಅಂತ ಮದುವೆ ಮಾಡ್ತೀವಿ. ಚೆನ್ನಾಗಿ ಯಾರು ಮಾಡಿದವರು ಚೆನ್ನಾಗಿಲ್ಲ, ಮಾಡ್ಕೊಂಡವರು ಚೆನ್ನಾಗಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಜಾತಕ ಹೊಂದಾಣಿಕೆಯನ್ನು ಕೆಟ್ಟ ಅಭ್ಯಾಸ ಬಿಡೋವರೆಗೂ ಇದು ಹೋಗಲ್ಲ. ಜಾತಕ ಹೊಂದಾಣಿಕೆ ಮಾಡಿ ಮದುವೆ ಮಾಡಿಸ್ತೀನಿ ಅಂತ ಯಾರು ಪುಣ್ಯಾತ್ಮ ಹುಟ್ಟಿದರೆ ಈ ದೇಶದಲ್ಲಿ, ಕರ್ನಾಟಕ ಅಲ್ಲ ಭಾರತ ದೇಶದ ಇತಿಹಾಸದಲ್ಲಿ ಜಾತಕ ಹೊಂದಾಣಿಕೆ ಮದುವೆ ಮಾಡಿಸಿದ್ದೀನಿ, ಮಾಡಿಸ್ತೀನಿ
ಅದಕ್ಕೆ ಪುರಾವೆ ನನ್ನ ಹತ್ರ ಇದೆ ಅಂತ ಯಾರು ಇದ್ದರೆ ನಿಜಕ್ಕೂ ಅವ್ರಿಗೆ ಕಾಲು ನಮಸ್ಕಾರ ಮಾಡ್ಬೋದು ಅಂತ ಹೇಳ್ಕೊತೀನಿ ಅಲ್ವೇನಮ್ಮ. ಈಗ ಸಾಬೀತು ಮಾಡೋದಕ್ಕಾದ್ರೆ ನಾವು ತಲೆ ಬಾಗ್ಲೇಬೇಕು, ಶರಣಾಗತಿ ಆಗಲೇಬೇಕು ಅಲ್ವಾ. ಗೊತ್ತಿಲ್ಲ ಅಂದರೆ ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಇದೇನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅಂದ್ಕೊಂಡು ನನಗೆ ಗೊತ್ತಿಲ್ಲ, ನೀವೇ ಅನುಭವಿಸೋದು. ಸತ್ಯವಾದ ವಿಚಾರಗಳನ್ನು ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಜ್ಞಾನತ್ವದಲ್ಲಿರೋರಿಗೆ ಬರೀ ಕ್ರಾಸಾಗೇ ಹೋಗುತ್ತೆ. ಅದ್ಯಾಕೆ ಕೇಳಬೇಕು, ಇವ್ರ್ಯಾಕೆ ಹಿಂಗೆ ಹೇಳ್ಬೇಕು, ಅದ್ಯಾಕೆ ಹಂಗಾಯಿತು, ಇದು ಅಜ್ಞಾನತ್ವ. ಜ್ಞಾನತ್ವವಾದವ್ರು ಏನು ಮಾಡ್ತಾರೆ ಅಂದರೆ ಕೇಳಿಸ್ಕೋತಾರೆ, ಚೆನ್ನಾಗಿ ಕರೆಕ್ಟಾಗಿ ಕೇಳಿಸ್ಕೋತಾರೆ. ಹೌದಲ್ವಾ, ಇದೆಷ್ಟು ಸತ್ಯ ಇದೆ ಅಂತ, ಇದನ್ನು ಜ್ಞಾನತ್ವ ಅಂತಾರೆ. ಹಾಗೆ ಹೆಣ್ಣು ಗಂಡಲ್ಲಿ ಲೋಪ ಏನು ಅಂದರೆ ಗಂಡಿಗೆ ಸಿಹಿ ಇಷ್ಟ, ಹೆಣ್ಣಿಗೆ ಖಾರ ಇಷ್ಟ. ಆಯ್ತಲ್ಲ, ಅಲ್ಲಿ ಹೊಂದಾಣಿಕೆಯಲ್ಲಿ ಬಂತಲ್ಲಿ. ಇಲ್ಲ, ಹೋಟ್ಲಿಗೆ ಹೋದ್ರು ಅಷ್ಟೇ, ನಿನಗೆ ಬೇಕಾದ್ರೆ ನೀನು ತಗೋ, ನನಗೆ ಬೇಕು ನಾನು ತಗೋ. ಸೊ ಈ ಹೊಂದಾಣಿಕೆ, ತಿಂಡಿನೇ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಗಂಡ ಹೆಂಡತಿ ಹೊಂದಾಣಿಕೆ ಹೇಗಾದರೂ ಯೋಚನೆ ಮಾಡಬೇಕಲ್ವ ಇದು. ಹೌದು ಗುರುಗಳೇ. ತಿನ್ನೋ ತಿಂಡಿನೇ ಹೊಂದಾಣಿಕೆ ಇಲ್ವಲ್ರಿ. ಒಬ್ರು ಕಾಫಿ ಇಷ್ಟ, ಒಬ್ರು ಟೀ ಇಷ್ಟ, ಒಬ್ರು ಪಾನಿಪುರಿ ಇಷ್ಟ, ಒಬ್ರು ಗೋಬಿ ಇಷ್ಟ. ಇದಿದೆಯಾ ಇಲ್ವಾ? ಇದರ ಅರ್ಥ ತಿಳ್ಕೋಬೇಕು. ಇವತ್ತೊಂದಿನಕ್ಕೆ ತಿಳ್ಕೊಳಕ್ಕಾಗಲ್ಲ. ರುಚಿಯನ್ನು ಬದಲಾವಣೆ ಕೇಳುವಂತಹ ಗಂಡು ಹೆಣ್ಣು ಹೊಂದಾಣಿಕೆ ಜೀವನ ಪರ್ಯಂತ ಆಗಲ್ಲ. ಮನಸ್ಸೇ ಹೊಂದಾಣಿಕೆ ಆಗಲಿಲ್ಲ, ರುಚಿ ಹೊಂದಾಣಿಕೆ ಆಗಲಿಲ್ಲ, ಗಂಡ ಹೆಂಡತಿ ಹೆಂಗೆ ಚೆನ್ನಾಗಿರ್ತಾರೆ. ಈಗ ಇದಕ್ಕೆ ಶಾಸ್ತ್ರ ಹೇಳೋರು, ಮದುವೆ ಮಾಡಿಸೋರಿಗೆ ನಾನು ಚಾಲೆಂಜ್ ಮಾಡಿ ಕೇಳ್ತೀನಿ, ಗುಂಡಿಗೆ ದಮ್ಮು ಇದೆಯಾ ಅಂತ. ರಾಜಕೀಯದಲ್ಲಿ ಮಾತಾಡ್ತಾರಲ್ಲ, ಗುಂಡಿಗೆ ಇದೆಯಾ ದಮ್ಮಿದೆಯಾ ಅಂತ. ಯಾಕೆ ಪದ ಬಳಸ್ತಾ ಇದ್ದೀನಿ ಅಂದರೆ, ಅನ್ಯಾಯ ಮಾಡಬೇಡ್ರಿ, ಮದುವೆಗಳು ಮಾಡಿಸ್ಲೇಬೇಡಿ, ಅವ್ರ ಇಷ್ಟವನ್ನ ಮಾಡ್ಕೊಂಬಿಡ್ಲಿ, ತೊಂದರೆ ಇಲ್ಲ. ಬಟ್ ನಾವು ಬುದ್ಧಿವಂತರು, ಜ್ಞಾನವಂತರಾಗಿ ತಪ್ಪು ಮಾಹಿತಿ ಕೊಟ್ಟು ಮದುವೆಗಳನ್ನು ಮಾಡಿಸಬಾರದು. ಅದು ನಮಗೂ ರಿವರ್ಸ್ ಆಗತ್ತೆ. ಇದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಜೀವನ ಪರ್ಯಂತ ಬಾಳುವಂಥ ಗಂಡು ಹೆಣ್ಣು ಯಾರೋ ಮನೆ ಹಾಳಾಗ ಮಾಡಿಸ್ತಾ ಅಂದರೆ ಎಷ್ಟು ಸಲ ಮನೆ ಹಾಳುವಾಗ ಮಾಡಿಸ್ಕೋಬೇಕು. ಯಾರಾದರೂ ಆಗಿರ್ಬೋದು, ನಾನು ಆಗಿರ್ಬೋದು. ತಪ್ಪಾದರೆ ಯಾರಿಗೂ ಬೈತಾರೆ. ಬೇಕಾ ಈ ಸಂದೇಶ? ಸತ್ಯವಾದ ಮದುವೆ, ಭಗವಂತ ಸತ್ಯ, ಭಗವಂತ ನಿತ್ಯ, ಒಪ್ಕೋಬೋದಲ್ಲ? ಅಂದ ಮೇಲೆ ಕುಂಡಲಿಯನ್ನು ಇರ್ತಕ್ಕಂತಹ ಕರ್ಮ ಸಿದ್ಧಾಂತದ ಪೂರ್ಣವಾಗಿರ್ತಕ್ಕಂಥ ನಕ್ಷೆ ಅದು. ಜಾತಕ ಅಂತಕ್ಕಂಥದ್ದು ಕರ್ಮ ಸಿದ್ಧಾಂತದ ನಕ್ಷೆ. ಏನೇನು ಕೆಡಕುಗಳನ್ನು ಮಾಡಿ ಬಂದೈತೆ ಈ ಬುರುಡೆ ಅಂತ. ಕೆಡುಕು ಮಾಡದೇ ಇದ್ದರೆ ದೇವರೇ ಆಗ್ಬಿಡ್ತಾನೆ, ಅವನು ಮನುಷ್ಯನಾಗಿ ಹುಟ್ಟೋದೇ ಇಲ್ಲ. ಇದು ಸತ್ಯವಾಗಿ ತಿಳ್ಕೊಳ್ಳಿ. ಯಾವುದೇ ಮಗು ಒಳ್ಳೆಯದಾಗತ್ತೆ, ಒಳ್ಳೆಯದಾಗಿ ಹುಟ್ಟಿದೆ, ತಪ್ಪು. ಒಳ್ಳೆಯದಾಗಿದ್ದರೆ ದೈವತ್ವಕ್ಕೆ ಹೋಗುತ್ತದು, ಮತ್ತೆ ಮನುಷ್ಯನಾಗಿ ಹುಟ್ಟುವುದಿಲ್ಲ. ಹುಟ್ಟುತ್ತಿರುವವರೆಲ್ಲರೂ ಕೂಡ ಮನುಷ್ಯರೇ ಆಗಿಲ್ಲ, ಕಾರಣ ಗೊತ್ತೇ ಇಲ್ಲ. ಮನುಷ್ಯರ ಥರ ಕಾಣಿಸ್ತಾ ಇದ್ದೀವಿ, ಹೌದಾ? ಮನುಷ್ಯರ ಥರ ಇದ್ದೀವಿ ಅಂದ್ಕೊಂಡಿದ್ದೀವ? ಇಲ್ಲ, ಬರೀ ಕೋಪ, ಬೇಜಾರು, ಆವೇಶ, ದುಃಖ ಇದರಲ್ಲೇ ಇದ್ದೀವಿ. ಮನುಷ್ಯರಾಗಿದ್ದೀವಿ ನಮ್ಮ. ಹಾಗಿದ್ದ ಮೇಲೆ ರಿಪೇರಿನೇ ಆಗಿಲ್ಲ ಅಂದರೆ ಮದುವೆ ಜಾತಕ ಹೆಂಗ್ರಿ ಒಂದು ಮಾಡ್ತೀರಾ? ಆಗತ್ತೇನ್ರಿ? ಸಾಧ್ಯ ಏನ್ರಿ ಅಂತ ನಾನು ಕೇಳ್ತೀನಿ. ವೈಯಕ್ತಿಕವಾದ ವಿಚಾರ ಕೇಳ್ತೀನಿ. ಸಾಧ್ಯ ಇದೆಯಾ? ಆಗಿದೆಯಾ? ಮತ್ತು ಯಾಕೆ ಸುಳ್ಳು ಹೇಳೋದು? ಒಂದು ಜಾತಕಕ್ಕೊಂದು ಬೆಲೆ ಇಲ್ಲ, ಒಂದು ದೈವತ್ವಕ್ಕೊಂದು ಬೆಲೆ ಇಲ್ಲ, ಒಂದು ಶಾಸ್ತ್ರಕ್ಕೆ ಒಂದು ಬೆಲೆ ಇಲ್ಲ ಅಂದಮೇಲೆ ಯಾಕೆ ಹೇಳಬೇಕು ಅದನ್ನು? ಹಣ ಮಾಡಬೇಕು, ಯಾವುದ್ರಲ್ಲೂ ಮಾಡ್ಬೋದು. ಆದರೆ ಈ ರೀತಿಯಾಗಿ ಅಡ್ಡದಾರಿ ಹಿಡಿತಕ್ಕಂಥ ರೀತಿಯಲ್ಲಿ ಹಣ ಮಾಡೋಕ್ಕೋದ್ರೆ ಇವತ್ತು ಆ ಮಟ್ಟಕ್ಕೆ ಹೋಗಿದೆ ಪ್ರಪಂಚ. ಅದಕ್ಕೆ ಯಾರು ಹೇಳಿದ್ರು ಯಾರು ನಂಬ್ತಾ ಇಲ್ಲ. ಈಗ ನಾನು ಹೇಳ್ತಾ ಇರೋದಲ್ಲ ಇದು, ನಿಮ್ಮನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ನೀವು ಎಚ್ಚೆತ್ಕೋಬೇಕಷ್ಟೇ. ನಾನು ಏನೋ ಮಾಡಿ ಅಂತ ನಾನು ಹೇಳಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ನೀವೇನೋ ನಾನು ಹೇಳಿದನ್ನು ಮಾಡೋಕ್ಕೆ ಹೋಗಬೇಡಿ, ಪ್ರಯತ್ನ ಮಾಡಿ ತಿಳಿಯಿರಿ. ಈ ಸತ್ಯವನ್ನು ನಾವು ಗಂಡು ಹೆಣ್ಣಿಗೆ ಮದುವೆ ಮಾಡಬೇಕಾದ್ರೆ ಅವರಿಬ್ಬರ ಆರೋಗ್ಯ ಸ್ಥಿತಿಯನ್ನು ನೋಡೇ ಮದುವೆ ಮಾಡಬೇಕು ಅನ್ನೋ ಸತ್ಯವನ್ನು ನೀವು ತಿಳ್ಕೋಬೇಕು. ನಿಮಗೆ ಅಡ್ಜಸ್ಟ್ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ಅವ್ರ ಹತ್ರ ಹೋಗಿ ಶಾಸ್ತ್ರ ಕೇಳೋದಲ್ಲ. ಇದಕ್ಕೆ ಜೀವಶಾಸ್ತ್ರ ಅಂತಾರೆ. ಯಾವುದಕ್ಕೆ? ಜೀವಶಾಸ್ತ್ರ. ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳೋದು ಯಾವ್ದು ಕೇಳಬೇಕು? ದಯವಿಟ್ಟು ಬರೆದಿಟ್ಕೊಳ್ಳಿ. ಯಾರಾದರೂ ಹೆಣ್ಣು ಗಂಡನ ಬರೆದಿಟ್ಕೊಳ್ಳಿ. ಎಲ್ಲರೂ ತೊಗೊಂಡೋಗ್ಬಿಟ್ರೆ 7ನೇ ಓಡೋಗ್ಬಿಡ್ತಾನೆ. ಜೀವಶಾಸ್ತ್ರ ವಿಜ್ಞಾನದಲ್ಲಿ ಬರುತ್ತಲ್ಲ, ಇಲ್ಲಿ ಯಾಕೆ ಬರುತ್ತೆ ಅನ್ನೋದು ಅಂತ 7ನೇ ಓಡೋಗ್ಬಿಡ್ತಾನೆ. ಯಾರಿಗೆ ನಿಮ್ಗೆ ಹೇಳಿ ತಲೆಕಟ್ಟೋರು ಜೀವಶಾಸ್ತ್ರ ಅಂತ? ಯಾವ್ದು ಜೀವಶಾಸ್ತ್ರ? ಅವ್ನಿಗೆ ಗೊತ್ತು ಜೀವಶಾಸ್ತ್ರ ಅಲ್ಲ. ನಮ್ಮ ಜೀವ ಇದೆ ತಾನೆ, ಅದು ಶಾಸ್ತ್ರ ಬೇಕು ತಾನೆ, ಅಲ್ವಾ? ಇದಕ್ಕೆ ಜೀವಶಾಸ್ತ್ರ ಅಂತಾರೆ. ನಾವು ಈ ಪದನೇ ಇವತ್ತೇ ಕೇಳ್ತಿರೋದು ಅಂತ ಎಷ್ಟೋ ಅನ್ಕೋತಾ ಇದ್ದಾರೆ. ಅದನ್ನ ಕೇಳಿ ಹೋಗ್ಬಿಟ್ಟು ಯಾರಾದ್ರೂ ಪುರೋಹಿತರ ಹತ್ರ, ನಿಮ್ಗೆ ಎಷ್ಟೋ ಕ್ಲೋಸ್ ಆಗಿರೋ ಹತ್ರ ಹೋಗಿ, ಸ್ವಾಮಿ ಯಾರೋ ಹೇಳಿದ್ರು ಜೀವಶಾಸ್ತ್ರ ಹೆಣ್ಣು ಗಂಡಿಗೆ ಬೇಕಂತೆ ಅಂದರೆ ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ನೀವು ಯಾಕಾರು ಇವ್ರು ಕೇಳಿದ್ನೋ ಅಂತ, ಅದ್ಯಾವ್ದು ಕೇಳಿಸ್ಕೊಂಡು ಅಂತ ಬೇಜಾರಾಗ್ಬಿಡುತ್ತೆ ನಿಮಗೆ. ಯಾಕೆಂದ್ರೆ ಎಟಕದೇ ಇರೋದಲ್ವೇ ನಮ್ಮ, ಅದು ಗೊತ್ತಿಲ್ಲದೆ ಇರೋದಲ್ವಾ, ತಿರ್ಚಿಬಿಡ್ತಾರೆ.
ಯಾರು ಅದು ಹೇಳಿದ್ದು? ಅವ್ರಿಗೇನು ಬುದ್ಧಿ ಅಲ್ಲ, ಹೋಗ್ರಿ, ನೀವು ಯಾಕೆ ಅದೆಲ್ಲ ನಂಬ್ತೀರಾ? ತಿರ್ಚಿಬಿಡ್ತಾರೆ. ಯಾಕೆ ನಿಂಗೆ ಮಾಡೇ ನಮ್ಮ ದೇಶ ಈ ಮಟ್ಟಕ್ಕಾಗಿರೋದು? ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದೆಲ್ಲ ವಿಷಯ. ಸತ್ಯ ಯಾವುದು ಹಾಗಾದರೆ? ಸರಿ ಇಲ್ಲ, ಸರಿ, ಸತ್ಯ ಯಾವುದು ಹೇಳಬೇಕಲ್ಲ? ಹೌದು. ಹೇಳ್ತಾ ಇದ್ದೀನಿ ಇವಾಗ. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಹೇಳ್ಕೊಡೋದು ಬೇಡ, ಅವ್ರು ನಂಬೋದು ಬೇಡ, ಅವ್ರು ನಿಮ್ಗೆ ಹೇಳೋದು ಬೇಡ. ನೀವು ತಿಳ್ಕೊಳ್ಳಿ ಫಸ್ಟ್. ನಿಮ್ಮ ಕಣ್ಣನ್ನು ತೆರೆಸುವುದಕ್ಕೆ ನಮ್ಮ ಶ್ರಮ. ನಿಮ್ಮ ಕಣ್ಣು ತೆರೀಬೇಕಾ ಬೇಡವಾ ನೀವು ಡಿಸೈಡ್ ಮಾಡಿ. ಯಾರೋ ಹೇಳೋದನ್ನು ಕೇಳೋದು ಜೀವನ ಬದುಕಬೇಡ್ರಿ. ಯಾರೋ ನ್ಯಾಯ ಪಂಚಾಯತಿ ಮಾಡಿ ಸಂಸಾರ ಮಾಡಬೇಡ್ರಿ. ಕೋರ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ನಿಲ್ಲಬೇಡ್ರಿ. ಗಂಡು ಹೆಣ್ಣಿನ ವಿಚಾರದಲ್ಲಿ ಜಗಳ ಆಡಬೇಡ್ರಿ. ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕೋದನ್ನು ಕಲೀರಿ ಅನ್ನೋದೇ ಆರೋಗ್ಯ ರಹಸ್ಯವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಪ್ರತಿಯೊಂದು ಪುಸ್ತಕವನ್ನು ಓದ್ತಾ ಇರಿ. ಯಾವುದನ್ನು? ಆರೋಗ್ಯ ರಹಸ್ಯದ ಪುಸ್ತಕವನ್ನು, ಕಾರ್ಯಕ್ರಮವನ್ನು ನೀವು ಓದ್ತಾ ಇರಬೇಕು. ಓದ್ಬಿಟ್ಟು ಅರ್ಥ ಮಾಡ್ಕೋಬೇಕು, ಕರೆಕ್ಟಾಗಿ ಕೇಳಿಸ್ಕೋಬೇಕು. ಇಷ್ಟೇ ನಿಮ್ಮ ಪ್ರಯತ್ನ ಇರೋದು. ಒಪ್ಕೋಬೋದಲ್ಲ? ಈಗ ಇಲ್ಲಿ ಜ್ಞಾನದ ಸಂಕೇತ ಹಾಲು ಒಪ್ಕೊಂಡಾಯ್ತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಲವ್ ಮಾಡಿರ್ಬೋದು ಅಂತ ಇಟ್ಕೊಳ್ಳೋಣ. ಲವ್ ಮಾಡೋದು 2 ಪೇರ್ ತಗೊಳ್ಳೋಣ. ಒಂದು ಅರೇಂಜ್ಡ್, ಒಂದು ಲವ್. ಈ ಲವ್ ಅಂದಮೇಲೆ ಅಷ್ಟೋ ಇಷ್ಟೋ ಒಂದು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಅಷ್ಟಾಗಿ ಗೊತ್ತಾಗ್ಬಿಡುತ್ತೆ, ಎಲ್ಲ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ಳೋಣ. ಅಂದರೆ ಎಲ್ಲ ಥರದ್ದು ತಿಳ್ಕೊಂಡವರು ಇದ್ದಾರೆ ಪಾಪ, ಇಲ್ಲ ಅರ್ಧಂಬರ್ಧ ಇರೋರು ಇರ್ತಾರೆ. ಹೋಲ್ಸಲ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ತಿಳ್ಕೊಂಬಿಟ್ರೆ ಮದುವೆ ಆದಮೇಲೆ ಚೆನ್ನಾಗಿರುತ್ತಲ್ವಾ, ಅರ್ಧಂಬರ್ಧ ಆಗ್ಬಿಟ್ರೆ ಕಷ್ಟ ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಮಾಡಿರ್ತಾರೋ ಗೊತ್ತಿಲ್ಲ. ಹುಡುಗ ಹುಡುಗಿನ ಅರ್ಥ ಮಾಡ್ಕೊಂಡಿರೋ ಅನ್ನುವಂಥ ಅರ್ಥದಲ್ಲಿ ಹೇಳ್ತಿದ್ದೀರಾ ಗುರುಗಳೇ? ಅರ್ಥ ಮಾಡ್ಕೊಳ್ಳೋದು ಅಪ್ರಾಣೆ ಆಗಲ್ಲ, ಯಾವ ಜೀವಮಾನದಲ್ಲೂ ಆಗಲ್ಲ. ಟೋಟಲಿ ಮ್ಯಾಚಿಂಗು, ಇಷ್ಟ, ಹಿಂಗೆ ನಡ್ಕೋಬೇಕು, ಹಿಂಗೆ ಡ್ರೆಸ್ ಹಾಕ್ಕೋಬೇಕು, ನೀನು ಹಿಂಗೆ ನನ್ನ ನೋಡ್ಕೋಬೇಕು, ಈ ಮ್ಯಾಚಿಂಗಲ್ಲಿ ಸ್ವಲ್ಪ ಹತ್ತತ್ರ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ಲವ್ ಅಲ್ವಾ, ಒಗ್ಗಿರ್ತಾರೆ, ಹೊಂದಾಣಿಕೆ ಆಗಿರ್ತದೆ ಅಂತ ಅನ್ಕೊಳ್ಳೋಣ. ಎಲ್ಲರೂ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ಇವತ್ತು ತುಂಬ ಫಾಸ್ಟ್ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲವೂ ತೃಪ್ತಿಕರವಾಗಿ ನಾವಿಬ್ಬರು ತುಂಬ ಚೆನ್ನಾಗಿ ಪೇರ್ ಆಗಿದ್ದೀವಿ, ಫೇಸ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ 99% ಓಕೆ ಮಾಡ್ಕೊಂಡು ಮದುವೆ ಮಾಡ್ಕೋತಾರೆ. ಹೌದು. ಈ ರೀತಿಯಾಗಿ ಎಲ್ಲವನ್ನೂ ಟೆಸ್ಟಿಂಗ್ ಮಾಡಿ, ನೋಡಿಕೊಂಡು, ಮಾತಾಡಿ, ಜೊತೆಲಿ ಕೂತ್ಕೊಂಡು, ಕಾಫಿ ಕುಡಿದು, ಸಿನಿಮಾ ನೋಡಿ, ಎಲ್ಲ ಮಾಡಿರ್ತಕ್ಕಂಥ ಎಲ್ರಿಗೂ ಹೋಲ್ಸಲ ಹೇಳ್ತಾರೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಮಾಡಿರೋರಿಗೆ ಮಾತ್ರ ಅನ್ವಯ ಆಗಲಿ. ಆಗೆಲ್ಲ ಆದಮೇಲೆ ಒಂದು ಪಿಕ್ಚರ್ ಶುರುವಾಗತ್ತೆ. ಏನು ಅಂದರೆ ಮಕ್ಕಳಾಗಲ್ಲ. ಏನಾಗಲ್ಲ? ಮಕ್ಕಳಾಗಲ್ಲ. ಇದೇನು ಕ್ವಶನ್ನು, ಏನಿದು? ಎಲ್ಲ ಕರೆಕ್ಟಾಗಿತ್ತು, ನೋಡ್ಕೊಂಡಿದ್ದು ನಾವು, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೋ. ಮಕ್ಕಳಾಗಲಿಲ್ಲ ಅಂದರೆ ಅರ್ಥ ಏನು? ಈಗ ಮಕ್ಕಳು ಯಾಕಾಗಲಿಲ್ಲ ಅಂದರೆ ಏನು ಹೇಳ್ಬೋದು? ಇದಕ್ಕೆ ಬಂಜೆತನ ಅಂತ ಹೆಸರು ಕೊಡ್ತೀವಿ. ಹೌದಾ? ಅನ್ಯಾಯ ರೀ, ತುಂಬ ಅನ್ಯಾಯ ರೀ ಮಾತು ಬಳಸೋದು. ಎಂತಹ ಪಾಪಕ್ಕೆ ಹೋಗ್ತೀವಿ ನಾವು ಬಂಜೆತನ ಅಂತ ಹೇಳೋ ಪದ ಹೇಳಿಬಿಟ್ರೆ. ನಿಜಕ್ಕೂ ಅನ್ಯಾಯವಾಗಿ ಮಾತನ್ನು ನಾವು ಎಳಿಸಿ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀವಿ. ಬಂಜೆತನ ಈ ಭಾಗ. ಈ ಕಡೆ ಹುಡುಗನ ಕಡೆ ಬಂದ್ಬಿಡೋಣ. ನಪುಂಸಕತ್ವ ಎಲ್ಲ ಕರೆಕ್ಟಾಗಿ ನಡೀತಿತ್ತು, ಮದುವೆ ಆದಮೇಲೆ ಕೂಡ ಚೆನ್ನಾಗೆಲ್ಲ ಆಗ್ತಿತ್ತು. ಯಾಕೋ ಇದ್ದಕ್ಕಿದ್ದಂಗೆ ಎಲ್ಲ ಸ್ಟಾಪು. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಲ್ವಾ? ಈಗ ಡೌಟ್ ಆಗತ್ತಾ ಇಲ್ವಾ? ಎಲ್ಲ ಕರೆಕ್ಟಾಗಿದ್ದಾಗ ಎಲ್ಲ ನಡ್ಕೊಂಡ ಮೇಲೆ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯಿತು ಅಂದರೆ ಕಥೆ ಏನು? ಒಂದು ನಪುಂಸಕತ್ವಕ್ಕೆ ಒಂದು ಭಾಗ, ಬಂಜೆತನಕ್ಕೆ ಒಂದು ಭಾಗ ಅಲ್ವಾ? ಚೆನ್ನಾಗಿದ್ದದ್ದು ಯಾಕೆ? ನಾನು ಹೆಲ್ತಿಯಾಗಿ ಚೆನ್ನಾಗಿದ್ದೆ ಅಂತ ಹೆಣ್ಣು ಯೋಚನೆ ಮಾಡ್ತಾಳೆ. ನಾನು ಮೊದಲು ತುಂಬ ಚೆನ್ನಾಗಿದೆ, ಯಾಕೋ ಸರಿ ಹೋಗ್ತಾ ಇಲ್ವಲ್ಲ ಅಂದರೆ ನನ್ನ ಕೈ ಶಕ್ತಿ ಕಮ್ಮಿ ಆಗ್ತಾ ಇದೆಯಾ ಅನ್ನೋ ಮಟ್ಟಕ್ಕೆ ಅವನಿಗೆ ಡೌಟ್ ಬರುತ್ತೆ. ಶಕ್ತಿ ನನಗೆ ದಿನೇ ದಿನೇ ಯಾಕೋ ಕಮ್ಮಿ ಆಗ್ತಾ ಇದೆಯಾ ಅಂತ ಗಂಡಸಿಗೆ ಡೌಟ್ ಬರುತ್ತೆ. ಮೊದಲಂಗಿಲ್ಲ ಅಂತ ಹೆಣ್ಣಿಗೆ ಡೌಟ್ ಬರುತ್ತೆ. ಸೊ ಇವರಿಬ್ಬರು ಡೌಟ್ ಶುರು ಆಗ್ಬಿಡ್ತಾರೆ. ಒಪ್ಪಿ ಮದುವೆ ಆಗಿದ್ರೂ ಈ ಪಿಕ್ಚರ್ ನಡೀತಾ ಇದೆ. ದೊಡ್ಡವರು ನೋಡಿ ಮಾಡಿ ವಿಳ್ಳೆಶಾಸ್ತ್ರ ಮಾಡಿ, ಅಲ್ಲ ಎಂಗೇಜ್ಮೆಂಟ್, ವಿಳ್ಳೆಶಾಸ್ತ್ರ ಹೇಳಂಗಿಲ್ವಲ್ಲ, ಎಂಗೇಜ್ಮೆಂಟು, ರಿಸೆಪ್ಷನ್ನು, ಮದುವೆ ಗ್ರ್ಯಾಂಡಾಗಿ ಮಾಡಿ ಈ ಬೋರ್ಡ್ ಹಾಕ್ಕೊಂಡ್ರೆ ಗಂಡು ಹೆಣ್ಣನ್ನು ಮದುವೆ ಮಾಡಿದಾಗ ಈಗ ಶಾಸ್ತ್ರ ಹೇಳಿದವ್ರಿಗೆ, ಜಾತಕ ಹೊಂದಾಣಿಕೆ ಮಾಡೋರಿಗೆ ಯಾವುದ ರೀತಿಯಲ್ಲಿ ಇವರಿಗೆ ಪನಿಷ್ಮೆಂಟ್ ಆಗಬೇಕು. ಅದಕ್ಕೇನು ಹೇಳ್ತಾರೆ ಹೇಳು? ಅವರು ಮಕ್ಕಳಾದ್ರೂ ನಾವೇನು ಮಾಡೋಣ? ಇಂತಹ ಒಂದು ಅಡ್ಡದಾರಿ ವಿಚಾರ. ನೀವು ಮೊದಲು ನೋಡಬೇಕಾಗಿದ್ದೆ ವಂಶ ಬೆಳೆಯುತ್ತಾ ಇಲ್ವಾ ಅಂತ. ಮದುವೆ ಆಗತ್ತಾ ಬಣ್ಣ ಸೆಕೆಂಡ್ರಿ. ಈ ಹೆಣ್ಣು ಗಂಡಿಗೆ ಮದುವೆ ಆದರೆ ವಂಶ ಬೆಳೆಯುತ್ತಾ, ಮಗು ಆಗೇ ಆಗತ್ತಾ ಅನ್ನೋ ಸತ್ಯವನ್ನು ನೀವು ಹೇಳಲೇಬೇಕು. ಕೇಳೋರು ಇದನ್ನು ಕೇಳಲೇಬೇಕು. ಮಗುನೇ ಆಗಿಲ್ಲ ಅಂದರೆ ಮದುವೆ ಮಾಡಿಬಿಟ್ಟು ಏನು ಮಾಡ್ತೀರಾ? ಅದಕ್ಕೆ ಕಾರಣ ಹಲವಾರು ಸಾವಿರ ಇರ್ಬೋದು, ಯಾವುದೂ ಅಲ್ಲ, ಒಂದೇ.
ಮಗು ಆಗದೆ ಇರೋದಕ್ಕೆ, ತಡವಾಗೋದಕ್ಕೆ, ಒಳ್ಳೆ ಮಗು ಹುಟ್ಟದೇ ಇರೋದಕ್ಕೆ, ಅವಾಗ ಅವಶನಾಗೋದಕ್ಕೆ, ಪೂರ್ಣವಾಗಿ ಹೋಲ್ಸಲು ಒಂದೇ ತಪ್ಪಿಂದ ನಡೆಯೋದು. ಯಾವ ತಪ್ಪು ಗುರು? ಅಮೂಲ್ಯವಾಗಿರ್ತಕ್ಕಂಥ ವಿಚಾರ ಇದು. ಈ ಒಂದೇ ತಪ್ಪಿಂದ ಎಲ್ಲ ಶಕ್ತಿ ಕಳ್ಕೊಂಡ್ಬಿಟ್ಟು ಈ ರೀತಿ ನಿರ್ಗತಿಕರಾಗಿ ನಾವು ಬದುಕ್ತಾ ಇದ್ದೀವ. ಎಲ್ಲ ಕಡೆ ಹೋಗಾಯ್ತು, ನೋಡಾಯ್ತು, ಪೂಜೆ ಮಾಡಾಯ್ತು, ಎಲ್ಲ ಡಾಕ್ಟರ್ ಹತ್ರ ಹೋಗಾಯ್ತು, ನೋ ಯೂಸ್, ಉಪಯೋಗ ಆಗಲಿಲ್ಲ, ಅಕೌಂಟ್ ಓಪನ್ ಆಗಲಿಲ್ಲ. ಮತ್ತು ಯಾಕೆ ಬೇಕಿತ್ತು ಮದುವೆ? ಇದೆಲ್ಲ ಸೇರಿ ಒಂದೇ, 3 ಸಲ ಹೇಳ್ಬಿಟ್ಟಿದ್ದೀನಿ. ಇಷ್ಟಕ್ಕೂ ಸೇರಿ ಒಂದೇ ತಪ್ಪಾಗಿರೋದು, ಆಗ್ತಾ ಇರೋದು, ಆಗಿದೆ, ಆಗಲಿದೆ, ಮುಂದಕ್ಕೂ ಆಗ್ತಾ ಇರುತ್ತೆ, ತಿಳ್ಕೊಳ್ಳೋವರೆಗೂ. ತಿಳ್ಕೊಂಡ ಮೇಲೆ ಧೈರ್ಯವಾಗಿ ಇದನ್ನು ನಿಭಾಯಿಸಬಹುದು. ಆ ತಪ್ಪು ಯಾವುದು? ಹಾಗೆ ಇದಕ್ಕೆಲ್ಲ ಮೂಲ ಸತ್ಯ ಯಾವುದು ಅಂದರೆ ಹಾಲು. ಹಾಲು ಮಕ್ಕಳಾಗಲಿಲ್ಲ, ಹಾಲು. ಇಬ್ಬರಿಗೂ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಹಾಲು. ಅನಾರೋಗ್ಯ, ಹಾಲು. ಏನು ಹೇಳ್ತೀಮ್ಮ? ಅಲ್ಲ, ಇಂಥ ಮೇಜರ್ ಇಶ್ಯೂಗಳಿಗೂ ಇಷ್ಟು ಸಿಂಪಲ್ ಆಗಿರುವಂಥ ಹಾಲು ಅನ್ನುವಂಥದ್ದು ಹೇಗೆ ಕಾರಣ ಆಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಗುರುಗಳೇ. ಈಗ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಮದುವೆ ದಿನ ದಾರೆ ಏರಿಯಕ್ಕೆ ಹಾಲು ಹಾಕಿದ್ದವರು ಎಷ್ಟು ಜನ? ಹೆಣ್ಣು ಗಂಡು. ಆಮೇಲೆ ಅದರ ಪಕ್ಕ ಇನ್ನೊಂದು ಹೇಳ್ಬಿಡ್ತೀನಿ. ಪ್ರಥಮ ರಾತ್ರಿಯಲ್ಲಿ ಹೆಣ್ಣು ಹಾಲು ಹಿಡ್ಕೊಂಡು ಹೋಗ್ಬೇಕಂತೆ, ಗಂಡು ಹಾಲು ಇಸ್ಕೊಂಡು ಕುಡಿಬೇಕಂತೆ. ಸರಿ, ಏನಾಗೈತೆ? ಅಲ್ಲಿ ಕುಡಿಯೋದು, ಇಲ್ಲಿ ಕೈಗೆ ಹಾಕೋದು, ಎರಡು ಫೇಲೆ. ಅಂದರೆ ಹಾಲು ಫೇಲಾ, ನಾವು ಫೇಲಾ? ನಾವು ಫೇಲ್ ಆಗಿ. ಇದು ಸತ್ಯ. ಹಾಲು ಸತ್ಯ, ಅದೇ ಭಗವಂತ, ಅಮೃತ. ನಾವು ಫೇಲು ಯಾವುದರಲ್ಲಿ? ದಡ್ಡತನದಲ್ಲಿ ಬದುಕ್ತಾ ಇರೋದಕ್ಕೆ ನಾವು ಫೇಲ್ ಆಗಿರೋದು. ಈ ನಂಬಿಕೆಯನ್ನು ದಯವಿಟ್ಟು ಇಟ್ಕೋಬೇಡಿ ಮದುವೆ ಮಾಡಿಸೋದ್ರಲ್ಲಿ. ಯಾರು ಹೇಳಿದ್ರು ನಂಬೇಡಿ. ನೀವು ಸತ್ಯ ತಿಳ್ಕೊಳ್ಳಿ, ನೀವೇ ಪ್ರೂವ್ ಮಾಡ್ಕೊಳ್ಳಿ. ಹೆಣ್ಣು ಗಂಡಿಗೆ ಮದುವೆ ಮಾಡಿ, ಜಾತಕ ಹೊಂದಾಣಿಕೆ, ದೇವ್ರ ಹೊಂದಾಣಿಕೆ, ಇವೆಲ್ಲ ಕತೆ ಸೈಡ್ಗಿಡಿ. ಹಾಗಂತ ಸಲೀಸಾಗಿ ಎಲ್ಲ ಬಿಟ್ಬಿಟ್ಟು ನೀವು ಮಾಡ್ಕೊಳ್ಳಿ ಅಂದ ತಕ್ಷಣ ಮಾಡಿಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಬೇಡಿ. ಗುರುಗಳೇ ನೀವು ಹೇಳ್ಬಿಟ್ರೆ ನಾವು ಮದುವೆ ಮಾಡಿಬಿಟ್ಟು ಯಾಕೆ ಹಿಂಗಾಯಿತು ಅಂತ ಕೇಳ್ತಾರೆ. ಯಾಕೆಂದರೆ ವಿಚಾರ ಇಷ್ಟೇ, ಸುಮ್ಮನೆ ಮಾಡೋದಲ್ಲ. ಫಸ್ಟು ನೀವು ಅದನ್ನು ಕಂಡುಹಿಡಿಬೇಕು. ನಿಮ್ಮ ಇಬ್ಬರ ಹೆಣ್ಣು ಗಂಡಿನ ಆರೋಗ್ಯ ಚೆನ್ನಾಗಿದೆಯಾ? ಆರೋಗ್ಯ ಚೆನ್ನಾಗಿರೋಕ್ಕೆ ಸರ್ವ್ ಮಾಡೋಕ್ಕೆ 6 ವರ್ಷ ಆದರೂ ಆಗಲ್ಲ, ಮದುವೆ ಮಾಡೋದು ಯಾವಾಗ? ಈ ಪ್ರಶ್ನೆ ಬರುತ್ತಲ್ಲ. ಈಗ ಯಾವುದೇ ಹೆಣ್ಣು ಗಂಡು ಆರೋಗ್ಯವಾಗಿ ಯಾರೂ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಮದುವೆ ಮಾಡ್ಕೊಂಡಿರೋರು, ಆರೋಗ್ಯವಾಗಿರೋ ಮದುವೆ ಮಾಡ್ಕೊಂಡ್ರು ಯಾವ ಕಾರಣಕ್ಕೂ ಇಲ್ಲ, ಈಗಲೂ ಇಲ್ಲ, ಮುಂದಕ್ಕೂ ಇರಲ್ಲ. ಅದೇ ಅಷ್ಟು ನಿಖರವಾಗಿ ಹೇಳ್ತೀರಾ? ಮಕ್ಕಳಾಗಿಲ್ಲ, ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಲ್ಲ. ಮಕ್ಕಳಾಗಲ್ಲ, ಅದಕ್ಕಿಂತ ಉದಾಹರಣೆ ಬೇಕಾ? ಎಲ್ರಿಗೂ ಆ ರೀತಿ ಇರಲ್ವಲ್ಲ ಗುರುಗಳೇ? ಅಲ್ಲ, ಒಂದು ನಿಮಿಷ. ನಾವು ಮಾತಾಡ್ತಾ ಹೋದ್ರೆ ದೇವ್ರು ಕೊಟ್ಟ ಮಕ್ಕಳನ್ನ ಅಂತ ಎಲ್ರಿಗೂ ಯಾಕೆ ದೇವ್ರು ಕೊಡಲ್ಲ? ಈಗ ದೇವ್ರ ಮಗು ಕೊಡ್ತಾನೆ ಅಂತ ಎಲ್ಲ ಹೇಳ್ತಾರೆ, ಎಲ್ರಿಗೂ ಯಾಕೆ ಕೊಟ್ಟಿಲ್ಲ ಮಕ್ಕಳನ್ನಂಗಾರೆ? ನಾವು ಒಂದು ವಿಷಯ ತಿಳ್ಕೋಬೇಕು. ವಿಚಾರವನ್ನ ಸಂಗ್ರಹ ಮಾಡಿ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಇದು ಮುಂದಕ್ಕೆ ಹೋಗಲ್ಲ. ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಅಂದಾಗ ಅದು ಆ ಕಡೆ ಈ ಕಡೆ ಆಗತ್ತೆ, ನಮ್ಗೇನು ಅರ್ಥ ಆಗಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಅನಾರೋಗ್ಯದ ಮದುವೆಗಳೇ ಆಗುತ್ತಿರುವ ಕಾರಣ ವಿಚ್ಛೇದನಕ್ಕೆ ತುಂಬಾ ಹತ್ರ ಆಗಿದೆಯಾ ಇಲ್ವಾ? ಹೌದು ಗುರುಗಳೇ. ಅಷ್ಟು ಸಾಕಲ್ಲ. ಎಲ್ಲಿಲ್ಲ ವಿಚ್ಛೇದನ? ಯಾವ ಕುಟುಂಬದಲ್ಲಿಲ್ಲ? ಎಲ್ಲೋ ಪಾಪ ಎಲ್ಲೋ ಒಂದು ಸ್ವಲ್ಪ ಮನೆಗಳಲ್ಲಿ ಇರಬಹುದೇನೋ, ಅದು ಹೆಂಗೋ ಎಳ್ಕೊಂಡು ಪಡ್ಕೊಂಡು ಹೋಗ್ತಿರ್ತಾರೆ. ಏನು ಜನಗಳ ಅವಮಾನ, ಅಪ್ಪ ಅಮ್ಮನಿಗೆ ಅವಮಾನ ಆಗತ್ತಲ್ಲ ಅಂತ ಎಳ್ಕೊಂಡು ಪಡ್ಕೊಂಡು ಹೋಗ್ತಿರ್ತಾರೆ. ಆದರೆ ದಾಂಪತ್ಯದ ಖುಷಿಯನ್ನು ಅನುಭವಿಸುವಂಥ ಪೇರಿದೆಯಾ ಅಂತ ಡೌಟ್ ನನಗೆ. ಎಲ್ಲಿ ಕೇಳಿದ್ರು. ಈಗ ಎಷ್ಟೋ ಸಲ ಕೇಳ್ತೀನಿ, ಹೇಗಿದೆ ನಿಮ್ಮ ದಾಂಪತ್ಯ ಅಂತ. ಒಬ್ರಂತಾರೆ ಸೂಪರ್ ಅಂತಾರೆ, ನಾನು ಹಿಂದಕ್ಕೆ ಪ್ರಶ್ನೆ ಹಾಕಿದ ತಕ್ಷಣ ಸ್ವಲ್ಪ ಐತೆ ಅಂತಾರೆ. ಅಲ್ಲೂ ಸುಳ್ಳೆ, ಹೇಳೋದ್ರಲ್ಲೂ ಸುಳ್ಳು, ಕೇಳೋದ್ರಲ್ಲೂ ಸುಳ್ಳು. ಜನ ಆದಷ್ಟು ಮಟ್ಟಕ್ಕೂ ಜ್ಞಾನವಂತರಾಗಿ, ಬುದ್ಧಿವಂತರಾಗಿ. ಯಾಕಾಗಿಲ್ಲ ಹಾಗಾದರೆ? ಹಾಲೇ ಕಾರಣ. ಜ್ಞಾನವಂತರಾಗೋದಕ್ಕೆ ಹಾಲು, ಬುದ್ಧಿ ಕಮ್ಮಿ ಆಗೋದಕ್ಕೆ ಹಾಲು, ತಿಕ್ಕಲಂಗೆ ಆಡಿ ಜೀವನ ಎಲ್ಲ ಅನುಭವಿಸೋಕ್ಕೆ ಹಾಲು. ಇಷ್ಟೊಂದೆಲ್ಲ ಸೇರಿ ಹಾಲಿಗೆ ನಾವು ಇಷ್ಟೊಂದು ಹೇಳ್ತಾ ಇದ್ದೀವಿ ಅಂದರೆ ಎಂಥ ಮಹತ್ಕರವಾಗಿರ್ತಕ್ಕಂತಹ ಸತ್ಯ ಇದೆ ಹಾಲಲ್ಲಿ ಅಂತ ತಿಳ್ಕೋಬೇಕು. ನಾನು ಆವಾಗಲೇ ಹೇಳಿದೆ, ಮದುವೆಯಲ್ಲಿ ದಾರೆ ಎರೆಯೋದಕ್ಕೆ ಹಾಲು ಕೈಗೆ ಹಾಕಿದ್ರು. ನಂಬರ್ 1. ಪ್ರಥಮ ರಾತ್ರಿಗೆ ಹಾಲು ಚಂಬಲ್ಲೋ ಗ್ಲಾಸಲ್ಲೋ ಕುಡಿದ್ರು, ಆಯ್ತಾ? ಅವತ್ತಿಗಷ್ಟೇ ಅದು, ಮಾರನೆಗಿಲ್ಲ. ಒಂದೇ ಪ್ರಥಮ ರಾತ್ರಿ. ಎಷ್ಟು? ಒಂದೇ ಪ್ರಥಮ ರಾತ್ರಿ. ಅಲ್ಲ ರೀ, ದಿನ ಪ್ರಥಮ ರಾತ್ರಿ ಅಂದರೆ ನೀವು ಎಲ್ಲರೂ ಕ್ಲೈಮ್ಯಾಕ್ಸ್ಗೆ ಹೋಗ್ಬಿಡ್ಬೇಡಿ. ದಿನವೂ ಕೂಡ ಪ್ರಥಮ ರಾತ್ರಿ ಥರ ಪ್ರೀತಿಯಿಂದ ನಡ್ಕೊಳ್ಳೋದನ್ನ ಕಲಿಬೇಕಾ ಬೇಡವಾ?
ಖಂಡಿತ ಗುರುಗಳೇ ಇರ್ಬೇಕು. ಅದೇನು ಕಾಸು ಕೊಟ್ಟು ತರಬೇಕು ಅಂಗಡಿಯಿಂದ? ಇಲ್ಲ. ಇಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಪ್ರೀತಿ ಅನ್ನೋದು ಗಂಡ ಹೆಂಡತಿ ವಿಚಾರದಲ್ಲಿ ನಾನೇನೋ ಕನ್ಸು ಕಟ್ಕೊಂಡಿದ್ದೆ ಅಂತ ಎಷ್ಟು ಜನ ಹೆಣ್ಣು ಮಕ್ಕಳು ಯೋಚನೆ ಮಾಡ್ತಾರೆ. ಹೌದು. ಅದೇ ರೀತಿ ಗಂಡು ಮಕ್ಕಳು ನಾನೇನೋ ಅನ್ಕೊಂಡು ನೀನು ಮಾಡ್ಕೊಂಡೆ ಅಂತ ಗಂಡು ಮಕ್ಕಳು ಯೋಚನೆ ಮಾಡ್ತಾರೆ. ಹೌದು. ಸೊ ಮದುವೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಾರೆ. ಪ್ರತಿಯೊಬ್ಬರು ಇದರಿಂದ ಒಳ್ಳೇದಾಗ್ತಾ ಇದೆ ಆಗಿದೆ ಅನ್ನೋದು ನಂಬಿಕೆನೇ ಇಲ್ಲ ಅಂದ ಮೇಲೆ ನಾವೇನು ತಿಳ್ಕೊಂಡು ಏನು ಬದುಕಿ ಯಾವ ಆಸ್ತಿ ಮಾಡಿ ಏನು ಓದಿಸಿ ಏನು ಪ್ರಯೋಜನ? ಇದು ಓದ್ದವ್ರಿಗೂ ಹೌದು, ಓದದೇ ಇರೋರಿಗೂ ಹೌದು. ಆದರೆ ಬೇಗ ಕಿತ್ತೋಗೋದು ಯಾವುದು ಅಂದರೆ ಓದಿರೋದೆ. ಯಾಕೆಂದರೆ ನೆಕ್ಸ್ಟ್ ಚೇಂಜು, ಶರ್ಟ್ ಚೇಂಜ್ ಮಾಡೋಕೆ ಮಾಡ್ಕೊಂಡ್ರಾಯ್ತು, ಅದೇ ನೀವನೇನಾ ಸೈಡಿಗೆ ಬಾಪ, ಅವನು ನೀನು ಸೈಡಿಗೆ ಬಂದುಬಿಡಮ್ಮ ಮುಂದೆ ನೋಡ್ಕೋತೀನಿ. ಸೊ ಶರ್ಟ್ ಚೇಂಜ್ ಮಾಡ್ದಂಗೆ ಆಗ್ತಾಯಿದೆ. ಹೊರದೇಶದಲ್ಲಿ ನಡೀತಾ ಇರ್ತಕ್ಕಂತಹ ಮಾರ್ಕೆಟಿಂಗ್ ನಮ್ಮ ಭಾರತ ದೇಶಕ್ಕೆ ಬಂದಿದೆ ಇವತ್ತು. ಮದುವೆ ಅನ್ನೋ ಮಾರ್ಕೆಟಿಂಗ್ ಯಾವ ಕಾರಣಕ್ಕೂ ಆಗಬಾರ್ದು. ಆ ಮಾರ್ಕೆಟಿಂಗ್ ಅನ್ನೋ ಹೆಸರನ್ನ ತರಬಾರ್ದು. ದಾಂಪತ್ಯ ಅನ್ನೋದು ಲಕ್ಷ್ಮೀನಾರಾಯಣ ಇದ್ದಂಗೆ ಇರಬೇಕು, ಶಿವಪಾರ್ವತಿ ಥರ ಇರಬೇಕು. ಅದಕ್ಕೆ ನೆನೆ ಶಿವಪಾರ್ವತಿಯನ್ನು ದೇವಸ್ಥಾನನ ಹೋಲಿಕೆ ಕೊಟ್ಟಿದ್ದೀನಿ. ಎಷ್ಟು ಜನಕ್ಕೆ ಅರ್ಥ ಆಯಿತು ಅನ್ನೋ ಗೊತ್ತಿಲ್ಲ. ಆ ಥರ ನೀವು ಬದುಕಬೇಕು. ಫೋಟೋ ನೋಡಿ ಪೂಜೆ ಮಾಡುವಾಗ ಆ ರೀತಿಯಾಗಿ ಖುಷಿ ಬರಬೇಕು. ಫೋಟೋದಲ್ಲಿ ಇರ್ತಾರಲ್ವಾ, ಲಕ್ಷ್ಮೀನಾರಾಯಣ ಇರ್ತಾರೆ, ಶಿವಪಾರ್ವತಿ ಇರ್ತಾರೆ. ಅದು ನೋಡಬೇಕಾದ್ರೆ ಖುಷಿ ಆಗಬೇಕಲ್ವ? ನಾವು ಯಾಕೆ ಹಿಂಗೆ ಇರಬಾರ್ದು? ಈಗ ಅದು ನೋಡಲ್ಲ, ಸೀರಿಯಲ್ ನೋಡಿ ಅನ್ಕೋತಾರೆ ನಾವು ಯಾಕೆ ಹಿಂಗಿಲ್ಲ ಅಂತ ಅಲ್ವಾ? ಏಕೆಂದರೆ ಫೋಟೋಗಿನ್ನ ಸೀರಿಯಲ್ ಜಾಸ್ತಿ. ಈಗ ನಾವು ನಮ್ಮಲ್ಲಿ ಯಾಕೆ ಹಿಂಗಿಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ಊಟನೂ ಮಾಡಿದೆ ಬೇಜಾರು ಮಾಡ್ಕೊಂಡು ಮಲ್ಕೋತಾರೆ. ಯಾಕೆಂದ್ರೆ ನಮಗೇನು ಸಿಕ್ಕಿಲ್ವಲ್ಲ ಅಂತ. ಈ ರೀತಿ ನಿರಾಶಾದಾಯಕವಾದದ್ದು ಯಾವ ಕಾರಣಕ್ಕೂ ಮದುವೆ ಮಾಡಿಸೋ ತಂದೆ ತಾಯಿಗೆ ನಾನು ಕಿವಿ ಮಾತು ಹೇಳ್ದಂಗೆ ಹೇಳ್ತೀನಿ, ತಪ್ಪಾಗಿ ಮದುವೆಗಳನ್ನು ಆ ಥರ ಮಾಡಿ ಮಾಡ್ಸಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಸರಿಯಾದ ಜ್ಞಾನವಂತರ ಹತ್ರ ಹೋಗಿ ಮಾಹಿತಿನ ಕೇಳಿ. ಏನು ಕೇಳಬೇಕು? ಇಬ್ಬರ ಆರೋಗ್ಯ ಸ್ಥಿತಿ ಸರಿ ಇದೆಯಾ? ಸರಿಯಾಗಿಲ್ಲ ಅಂದರೆ ಮದುವೆ ಆದಮೇಲೆ ಹೇಗೆ ಸರಿ ಮಾಡಬೇಕು ಎರಡೂ ಇದೆ ಇಲ್ಲಿ. ಸರಿಗಿಲ್ಲ ಅಂದ ತಕ್ಷಣ ಹೆಣ್ಣು ಗಂಡಿಗೆ ಹೋಗ್ಬಿಟ್ಟು ನಾವು ನೀವು ಹುಷಾರಿಲ್ಲ, ನೀನು ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಎಣ್ಣೆ ಕೊಡಲ್ಲ ಹೋಗಯ್ಯ ಅಂದ್ಬಿಡ್ತಾರೆ. ನಾವು ತಿಳ್ಕೋಬೇಕು. ಒಂದು ಮಾಡಕ್ಕೆ ರೆಡಿ ಇದೀವಾ? ಹೆಣ್ಣು ಗಂಡವ್ರು ಮಾತಾಡ್ಕೊಂಡು ರೆಡಿ ಮಾಡಿ. ಒಂದು 6 ತಿಂಗಳು ಮುಂದೆ ಹಾಕೋಣ. ನೀನು ಹೆಣ್ಣಿಗೆ ಏನು ಬೇಕು ಮಾಡಿಸು, ನಾನು ಗಂಡು ಹುಡುಗನಿಗೆ ಏನು ಬೇಕು ನಾನು ಮಾಡಿಸ್ತೀನಿ. ಇದು ಮದುವೆ ಸತ್ಯ. ಆಗಲ್ಲ ಅರ್ಜೆಂಟ್ ಸ್ವಾಮಿ, ಆಷಾಢ ಹತ್ರ ಬಂದ್ಬಿಡ್ತಾ ಇದೆ, ಇರೋದೇ ಈ ಚೌಟ್ರಿ ಖಾಲಿ ಇರೋದು 15ನೇ ತಾರೀಕು ಅಷ್ಟೇ, ನೀವೇನು ಹಿಂಗೆ ಹೇಳ್ಬಿಟ್ರಿ ಅಂತ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಸೆಕ್ಷನ್. ಅದಕ್ಕೆ ಮದುವೆ ಮಾಡಿಬಿಡಿ. ಮಾಡಿಬಿಟ್ಟು ಆರೋಗ್ಯ ರಿಪೇರಿ ಮಾಡಿ. ಹೆಂಗಿರು ಮದುವೆ ಆಗಿರುತ್ತಲ್ವಾ, ಇಬ್ಬರು ಖುಷಿಯಾಗಿರುತ್ತಲ್ವಾ, ಇಬ್ಬರನ್ನೇ ಸರ್ ಮಾಡಿ ಹೆಂಗಿರುತ್ತೆ. ಆದರೆ ನೀವು ಸರ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಮದುವೆ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ. ಹೇಗೆ ಸರಿ ಮಾಡಬೇಕು ಅನ್ನೋದೇ ಪ್ರಶ್ನೆ ಆಗುತ್ತೆ ಗುರುಗಳೇ. ಹೇಳ್ಬಿಡೋಣ ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಇನ್ನು ಹುಡುಗ ಹುಡುಗಿಯನ್ನ ಯಾವ ರೀತಿಯಾಗಿ ರೆಡಿ ಮಾಡಬೇಕು ತಂದೆ ತಾಯಿ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಮಾಹಿತಿ ತಗೋತೀನಿ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ. ಹಲೋ ಪದ್ಮಾವತಿ ಅವರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಶತಭಿರಿ ನಕ್ಷತ್ರ. ಯಾವುದು? ಶತಭಿರಿ ನಕ್ಷತ್ರ. ಶತಭಿಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ನಮಸ್ತೆ ಗುರುಗಳೇ. ಅಲ್ಲ ನೀವು ಕೊತ್ತಂಬರಿ ಅಂತ ಕೇಳಿಸ್ತು ನನಗೆ. ಕನ್ನಡ ಮಾತಾಡ್ತೀರಾ? ಅಲ್ಲ ಗೊತ್ತಾಯ್ತು. ಕನ್ನಡ ಮಾತಾಡಕ್ಕೆ ಬರುತ್ತಾ ಬೇರೆ ಭಾಷೆನಾ? ಇಲ್ಲ ಕನ್ನಡ ಬರುತ್ತೆ. ಇನ್ನೊಂದ್ಸಲ ಹೇಳಿ. ಶತಭಿರಿ ನಕ್ಷತ್ರ. ಅಯ್ಯೋ ಅಮ್ಮ ತಾಯಿ, ಕನ್ನಡ ಹಾಳು ಮಾಡಿಬಿಟ್ಟೆ. ಶತಭಿಷ ನಕ್ಷತ್ರ ಹೇಳು. ಶತಭಿಷ ನಕ್ಷತ್ರ. ಅಯ್ಯಮ್ಮ ಕೋಸಂಬರಿ ಮಾಡಿ ಕೊತ್ತಂಬರಿ ಮಾಡಿ ಏನೇನೋ ಮಾಡಿ ಇಟ್ಬಿಟ್ಟೆ. ಇದ್ಯಾವ ನಕ್ಷತ್ರ ಹುಟ್ಟಿತು ಅಂತ ಅನ್ಕೊಂಡೆ ನಾನು. ಏನು ಓದಿದ್ಯಾ? 7ನೇ ಕ್ಲಾಸ್ ಓದಿನಿ. ಅದಕ್ಕೆ ಸ್ವಲ್ಪ ಅರ್ಧಂಬರ್ಧ ಮಾಡಾಕ್ಬಿಟ್ಟೆ. ಓಕೆ, ಮಗನ ಮಗ ಗುರುಗಳು. ಮಗ ಎಷ್ಟು ವಯಸ್ಸು? 21. ಏನು ಮಾಡ್ತಾವನೆ? ಜಿಂದಾಲಲ್ಲಿ ಕೆಲಸ ಮಾಡ್ತಾವನೆ. ಏನು ಆಗ್ಬೇಕಿತ್ತೀಗ ಅವನಿಗೆ? ಕಣ್ಣಿನ ದೃಷ್ಟಿ ಸ್ವಲ್ಪ ಇದಾಗಿದೆ ಗುರುಗಳೇ, ಅದಕ್ಕೆ ಕೇಳೋಣ ಅಂತ. ಯಾವಾಗಿಂದ? ಈಗ ಅವಲೇ 4-5 ವರ್ಷ ಆಯ್ತು. ತೋರಿಸಿದ್ರ ಡಾಕ್ಟರ್ ಹತ್ರ? ತೋರಿಸಿದೀವಿ. ಏನು ಹೇಳಿದ್ರು? ಏನಿಲ್ಲ, ದೂರದೃಷ್ಟಿ ಇಲ್ಲ ಗುರುಗಳೇ. ಹಾಂ, ಮುಂದೆ ಏನಾನ ಪ್ರಾಬ್ಲಮ್ ಆಗ್ತದಾ ಅಂತ. ಆಗಲೇಬೇಕು. ಶತಭಿಷ ನಕ್ಷತ್ರ ಅಲ್ವಾ? ಹಾಂ. ಶತಭಿಷ ನಕ್ಷತ್ರ ಅಂದಮೇಲೆ ದೇಹದಲ್ಲಿರೋ ಭಾಗ ಎಲ್ಲ ಡ್ಯಾಮೇಜ್ ಅಂತ ತೀರ್ಮಾನ ಮಾಡ್ಕೋಬೇಕು. ಬರೀ ಕಣ್ಣು ಒಂದೇ ಅಲ್ಲ. ಪೂರ್ತಿ ಲೆಕ್ಕ ಹಾಕಿದ್ರೆ ಒಂದು 22 ಥರ ಹೇಳ್ಬೋದು, ಅಷ್ಟೈತೆ ದೇಹದೊಳಗಡೆ. ಪಾಪ ನೀವು ಯೋಚನೆ ಮಾಡಿಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಇದು ಚೆನ್ನಾಗಿ ಓದ್ತಾ ಇದ್ದಾನಾ? ಇಲ್ಲ ಗುರುಗಳೇ,
ಇವಾಗ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಸದ್ಯ ಏನೋ ಒಂದು ಮಾಡ್ತಾ ಇದ್ದಾನಲ್ಲ. ಮನೆ ಕರೆಕ್ಟಾಗಿ ಬರ್ತಾನೆ ಟೈಮ್ ಸರಿಗೆ? ಹಾ ಬರ್ತಾನೆ ಗುರುಗಳೇ. ಓಕೆ. ಊಟ ಮಾಡೋದು ನಿದ್ದೆ ಮಾಡೋದು ನಿನಗೆ ಕರೆಕ್ಟಾಗಿದೆ ನಿಮ್ಮ ಮಗ ಅಂತ ಅನಿಸುತ್ತೇನಮ್ಮ? ಊಟ ಮಾಡ್ತಾನೆ ಗುರುಗಳೇ, ಅಂದ್ರೆ ನೈಟ್ ಡ್ಯೂಟಿ ಹೋಗ್ತಿದ್ದಾನೆ ಈಗ. ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತಾನೆ? ಸಾಯಂಕಾಲ 8:30 ಹೋದ್ರೆ ಬೆಳಗ್ಗೆ 7:00 ಬರ್ತಾನೆ. ಯಾವಾಗಿಂದ ಕೆಲಸಕ್ಕೆ ಸೇರಿರೋದು ಇದಕ್ಕೆ? ಈಗ ಅವಲ್ಲ 6 ತಿಂಗಳಾಯ್ತು ಗುರುಗಳೇ. ಓಕೆ. ಈಗ ನೈಟ್ ಕೆಲಸನೇ ದಿನ ನೈಟೇನೆ ಮಾಡೋದಾ? ಇಲ್ಲ ಗುರುಗಳೇ, ಒಂದ್ ವಾರ ನೈಟ್, ಒಂದ್ ವಾರ ಮಧ್ಯಾಹ್ನ, ಒಂದ್ ವಾರ ಫಸ್ಟ್. ಈಗ ಕೆಲಸಕ್ಕೆ ಸೇರಿದ ಮೇಲೆ ಅವನ ಒಂದು ವರ್ತನೆ ಅಂದರೆ ಬೇಜಾರು ಮಾಡ್ಕೊಳ್ಳೋದು, ಮಂಕಾಗಿರೋದು ಗಮನಿಸ್ತಾ ಇದೆಯೇನಮ್ಮ ನೀನು? ಗಮನಿಸ್ತಾ ಇದ್ದೀನಿ ಗುರುಗಳೇ. ಮತ್ತು ಆದರೂ ಕೆಲಸ ಕಳಿಸ್ತಾ ಇದೆಯಾ? ಬೇಜಾರೇನಾಗಲ್ಲ ಗುರುಗಳೇ, ಚೆನ್ನಾಗಿ ಹೋಗಿ ಬರ್ತಾನ ಕೆಲ್ಸಕ್ಕೆ. ಅಲ್ಲ, ಕೆಲ್ಸಕ್ಕೆ ಹೋಗ್ತಾನೆ ಕಣಮ್ಮ, ಇನ್ನೇನು ಮಾಡೋದು, ಹುಟ್ಟಿದಕ್ಕೆ ಹೋಗ್ಬೇಕಲ್ಲ ಅಂತ ಹೋಗ್ತಾನೆ. ಖುಷಿಯಾಗಿರ್ತಾನ ಮನೇಲಿ ಏನು ಕೇಳ್ತೀನಿ? ಇರ್ತಾನ ಗುರುಗಳೇ, ಅಂದ್ರೆ ಬಂದಿದ್ದೆ ಮಲಗ್ತಾನ, ಸ್ವಲ್ಪ ಹೊರಗಡೆ ಹೋಗಿ ಬರ್ತಿರ್ತಾನ. ಓಕೆ. ಬೆಳಗ್ಗೆ ನೀನೇ ಹೇಳಿಸ್ಬೇಕು, ಅವನೇ ಹೇಳ್ತಾನ? ಇಲ್ಲ ಗುರುಗಳೇ, ಹೇಳ್ತಾನ ಅವನು. ಇದ್ದಾಗ ಸ್ವಲ್ಪ ಹೇಳಿಸ್ತೀವಿ, ಇಲ್ಲ ಅಂದ್ರೆ ಅವನೇ ಹೇಳ್ತಾನೆ ಗುರುಗಳೇ. ಅಲ್ಲಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಎಷ್ಟೊತ್ತು ಗಂಟೆಗೆ ಮಲಗಿರ್ತಾನೆ? 8:30ವರೆಗೆ ಮಲಗಿರ್ತಾನೆ ಗುರುಗಳೇ. ನಿನ್ಗೇನು ಅನ್ಸುತ್ತಮ್ಮ? 8:30ವರೆಗೆ ಮಲ್ಕೊಂಡೇನೆ ಅಂದ್ರೆ ನಿದ್ದೆ ಮಾಡ್ತಾವನೆ ಅಂತಾನ, ವಯಸ್ಸು ಹುಡುಗ ಮಾಡಲಿ ಅಂತಾನ, ಏನು ಅಭಿಪ್ರಾಯ? ಏನಿಲ್ಲ ಗುರುಗಳೇ, ಕೆಲ್ಸಕ್ಕೆ ಹೋಗ್ತಾನಲ್ಲ ಅಂತ ನಾವು ಸುಮ್ಮನೆ ಇರ್ತೀವಿ ಗುರುಗಳೇ. ಹೇಳಿಸ್ತೀವಿ ಅಂದ್ರೂ ಹೇಳಲ್ಲ ಅವನು. ಈಗ ಏನು ಅರ್ಥ ಆಯ್ತು? ಹೇಳಿಸ್ತೀವಿ ಆದರೂ ಹೇಳಲ್ಲ ಅಂದ್ರೆ ಏನು ಅರ್ಥ ಆಯ್ತು ನಿನಗೆ? ಅದೇ ಗುರುಗಳೇ, ಹೇಳಿ ನಮಗೂ ಸಾಕಾಗ್ಬಿಡುತ್ತೆ ಬೆಳಗ್ಗೆ. ಅಮ್ಮ ತಾಯಿ, ಬರೀ ಹೇಳಿ ಸಾಕಲ್ಲ. ನೀನು ಹೊಟ್ಟೆಲಿ ಹುಟ್ಟಿದ್ದೇ ತಪ್ಪು ಅವನು ಅಂತ ಅನ್ಕೊಂಡವನೆ, ನಿಂಗೆ ಇನ್ನೂ ಗೊತ್ತಿಲ್ಲ. ಅವನು ಅನ್ಕೊಂಡವನೇ ಇವ್ರು ಹೊಟ್ಟೆಲಿ ಹುಟ್ಟಿದ್ದೆ ತಪ್ಪು ಅಂತ. ನಿಮ್ಗೆ ಇನ್ನೂ ಹೇಳಿಲ್ಲ, ಸ್ವಲ್ಪ ದಿನದಲ್ಲಿ ಹೇಳ್ತಾನೆ. ನೀವು ಲಾಯಕ್ಕಿಲ್ಲ, ನಿಮ್ಮ ಹೊಟ್ಟೆಲಿ ಹುಟ್ಟಿದ್ದೆ ತಪ್ಪು ಅಂತ ಸ್ವಲ್ಪ ದಿನದಲ್ಲಿ ಹೇಳ್ತಾನೆ ಅವನು. ಯಾಕೆ ಗುರುಗಳೇ? ಇವ್ರಿಗಿನ್ನೂ ಯಮ್ಮನ್ಗೆ ಅರ್ಥನೇ ಆಗಿಲ್ವಲ್ಲ. ಇನ್ನೂ ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ತಂದು ಮನೆಗೆ ಕೊಡಬೇಕು. ಅವ್ನು ಏನಾರು ಆಗಿರಲಿ ಬಿಡು. ತಂದೆ ತಾಯಿಗೆ ಏನು ಗೊತ್ತೇನಮ್ಮ? ಒಂದು ಓದಬೇಕು, ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ? ಅಷ್ಟಾರೆ ಆಯಿತು. ಆ ಮಗನ ಅಭ್ಯಾಸ ಏನಾರು ಇರಲಿ, ನಿದ್ದೆ ಬರುತ್ತೋ ಇಲ್ವೋ, ಊಟ ಅಚ್ಚುಕಟ್ಟಾಗಿ ಮಾಡ್ತಾನೋ ಇಲ್ವೋ, ಮಾಡಿದ ಊಟ ಕರಗ್ತದೋ ಇಲ್ವೋ, ಆಯಿತಾ? ಸ್ನಾನದ ಮನೆ ಒಳಗಡೆ ಹೋದ್ರೆ ಬೇಗ ಬರ್ತಾನ, ಲೇಟಾಗಿ ಬರ್ತಾನ? ಲೇಟಾಗಿ ಬರ್ತಾನೆ ಗುರುಗಳೇ. ಈಗ ಗೊತ್ತಾಯ್ತಲ್ಲ? ಏನು ಮಾಡ್ತಾ ಇರ್ತಾನೆ ಹಂಗಾರೆ? ಟಿ ವಿ ನೋಡ್ತಾ ಇರ್ತಾನೆ ಅಲ್ಲಿ? ಇಲ್ಲ ಗುರುಗಳೇ. ಅಮ್ಮ ಒಂದು ನಿಮಿಷ ಕೇಳಿಸ್ಕೊ. ಟಿ ವಿ ಇಲ್ಲ ಅಂದಮೇಲೆ ಏನು ಮಾಡ್ತಿರ್ತಾನೆ ಅಲ್ಲಿ? ಬರಲ್ಲ, ಹೋಗಿ ಕುತ್ಕೋತಾನೆ, ಬರಲ್ಲ ಅಂದ್ರೆ ಅರ್ಥ ಆಯ್ತಾ ನಿಂಗೆ? ಅದಕ್ಕೆ ಕಣ್ಣು ನಮೋ ವೆಂಕಟೇಶ ಆಗಿರೋದು. ಆಮೇಲೆ ಇದನ್ನ ನೋಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟು ಆರ್ಟ್ ಆಪ್ರೇಷನ್ಗೂ ಹೋಗ್ತೀರಿ ನೀವು. ಆ ಹುಡುಗನ ಅನ್ಯಾಯವಾಗಿ ಮದುವೆಗೆ ಮುಂಚೆ ಆಪ್ರೇಷನ್ ಮಾಡಿಸ್ಬಿಡ್ತೀರಾ. ಎಂಥ ದಡ್ಡ ತಂದೆ ತಾಯಿಗಳ್ರಿ ನೀವು. 21 ವರ್ಷದಿಂದ ಆ ಮಗುಗೆ ಕಾಯ್ಕೊಂಡು ಅಟ್ಲೀಸ್ಟ್ ಆ ಮಗು ಬಗ್ಗೆ ತಿಳ್ಕೊಳ್ಳದೆ ಓದಬೇಕಿತ್ತು, ಓದಲಿಲ್ಲ, ಕೆಲಸಕ್ಕೆ ಹೋಗಬೇಕಿತ್ತು. ಎಂಥ ಅನ್ಯಾಯದಲ್ಲಿ ಮಕ್ಕಳನ್ನ ನೀವು ಹಿಂಸೆ ಕೊಡ್ತಾ ಇದ್ದೀರ ಲೆಕ್ಕ ಹಾಕೊಳ್ಳಿ. ತಂದೆ ತಾಯಿ ಅನ್ನೋದಕ್ಕೆ ಏನಾರು ಒಂದು ಸ್ವಲ್ಪನಾರು ಬೆಲೆ ಇದೆಯಾ ಅಂತ. ಏನಿಲ್ಲ, ಸಂಪಾದನೆ ಮಾಡೋಕ್ಕೆ ಓದಕ್ಕೆ ಮಕ್ಕಳು ಮಾಡ್ಕೊಳ್ಳೋದು ನೀವುಗಳೆಲ್ಲ? ಆರೋಗ್ಯವಾದ ಮಕ್ಕಳನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ಪ್ರಜ್ಞೆ ಬೇಡವ ಏನೇ ಆಗಲಿ? ಅರ್ಥ ಆಯ್ತಾ? ಬೇಜಾರಾಯ್ತಮ್ಮ ನಿಂಗೆ? ಬೇಜಾರೇನು ಆಗಿಲ್ಲ ಗುರುಗಳೇ. ಏನ್ ಮಾಡಿ ಅಲ್ಲಮ್ಮ, ನೀವು ಎಡೆ ಇಕ್ಕೋದಾ ಅಥವಾ ಅದು ಹಾಕಲ್ವಾ ಸತ್ತೋರ್ಗೆ? ಸತ್ತೋರ್ಗೆ ಇದು ಪುಣ್ಯವಚನ ಮಾಡಿಸ್ತೀವಿ ಗುರುಗಳೇ, ಫಸ್ಟ್ ವರ್ಷಕ್ಕೊಂದ್ಸರಿ. ಚೆಂದಾಗಿದೆ ಬಿಡು, ಏನು ಮಾಡೋಕ್ಕಾಗಲ್ಲ. ಒಂದು ತಿಳ್ಕೊ, ಶತಭಿಷ ನಕ್ಷತ್ರದ ಒಂದು ಮಗು ಹುಟ್ಟಿದ್ರೆ ಇಡೀ ವಂಶ, ಅಪ್ಪನ ವಂಶ ಅಮ್ಮನ ವಂಶ ಎರಡೂ ಕೂಡ ಫಾರಿನ್ ಸ್ಟೈಲಲ್ಲಿ ಇದ್ದಾರೆ. ಅಂದರೆ ಅವ್ರಿಷ್ಟ ಬಂದಂಗೆ ಅವರು, ಇವರಿಷ್ಟ ಬಂದಂಗೆ ಇವರು. ಇಂಥ ವಂಶದಲ್ಲಿ ಹುಟ್ಟುತ್ತೆ ಶತಭಿಷ ನಕ್ಷತ್ರ. 100 ನಕ್ಷತ್ರದ ದೋಷ ಶತಭಿಷ ನಕ್ಷತ್ರದ ಒಂದು ಅಂತ ತಿಳ್ಕೊಬೇಕು. ಮೊದಲೇ ಇದೆಯಲ್ಲ ಶತಭಿಷ, ಶತ 100 ನಕ್ಷತ್ರದಲ್ಲಿರ್ತಕ್ಕಂಥ ದೋಷ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮದುವೆ ಮಾಡಬೇಡಿ, ಹೆಣ್ಣು ಕೊಡಬೇಡಿ, ಹೆಣ್ಣು ತರಬೇಡಿ ಅಂತ ಹೇಳ್ತೀನಿ ಅಂತ ಬಿಟ್ಬಿಡಬೇಡಿ. ತಿಳ್ಕೊಳ್ಳಿ ಕರೆಕ್ಟಾಗಿ. ಶತಭಿಷ ನಕ್ಷತ್ರದ ಹೆಣ್ಣು ತರೋಕ್ಕಾಗಲಿ, ಹೆಣ್ಣು ಗಂಡು ಕೊಡೋಕ್ಕಾಗಲಿ, ಅವ್ರ ಹಣೆ ಬರ ಏನು ಅಂದರೆ ಬಾತ್ರೂಮ್ ಚೆಕ್ ಮಾಡಬೇಕು. ಎಂಥ ಬೇಜಾರಾಗುತ್ತೆ ಈಗ, ನಿಜಕ್ಕೂ ಹೌದು ಗುರು ಅಲ್ವಾ? ಬಾತ್ರೂಮ್ ಚೆಕ್ ಮಾಡಬೇಕು. ನಿಮ್ಮ ಹುಡುಗ ಎಷ್ಟೊತ್ತಿಗೋ ಇಷ್ಟೊತ್ತು ಹೊರಗೆ ಬರ್ತಾನೆ. ಈ ವಿಚಾರ ಯಾರು ಹೇಳಲ್ಲ, ಯಾಕೆನ್ನೋದು ಗೊತ್ತಿಲ್ಲ. ನಾನು ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಹುಡುಗ ಒಂದು ಹುಡುಗಿ ಮದುವೆ ಮಾಡ್ಕೊಳ್ಳೋರು ಬಾತ್ರೂಮ್ಗೆ ಎಷ್ಟು ಸಲ ಒಂದು ದಿನಕ್ಕೆ ಹೋಗ್ತಾರೆ? ನಂಬರ್ 1. ಎಷ್ಟೊತ್ತಿರ್ತಾರೆ? ನಂಬರ್ 2. ಹೋಗಿ ಬಂದಮೇಲೆ ಅವ್ರ ಮುಖ ಹೇಗಿರುತ್ತೆ? ನಂಬರ್ 3. ಪದೇ ಪದೇ ಕೋಪ ಏಕೆ ಮಾಡ್ಕೋತಾರೆ? ನಂಬರ್ 4. ಸಿಕ್ಕಾಬಟ್ಟೆ ಸಿಟ್ಟಲ್ಲೇ ಇರ್ತಾರೆ. ಈ ಕರ್ಮಗಳೆಲ್ಲ ಬಾತ್ರೂಮಲ್ಲೇ ಇರೋದ್ರಿ.
ಅದಕ್ಕೆ ಮಕ್ಕಳು ಅಲ್ಲಿ ಹೋಗಿ ಕೂತ್ಕೋತಾರೆ ಟಿ ವಿ ಮೊಬೈಲ್ ಹಿಡ್ಕೊಂಡು. ಈಗೇನು ಆರಾಮಲ್ಲ, ಇಲ್ಲ ಪೇಪರ್ ಹಿಡ್ಕೊತಾರೆ, ಇಲ್ಲ ಸಿಗರೇಟ್ ಸೇರ್ತಾರೆ, ಇಲ್ಲ ಮೊಬೈಲ್ ಹಿಡ್ಕೊತಾರೆ, ಏನೋ ಒಂದು ಒಟ್ಟಿನಲ್ಲಿ ಆಗಬೇಕು, ಏನೂ ಆಗಲ್ಲ. ಈ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಹೆಂಗೆ ಸ್ವಾಮಿ ನಾವು ನೋಡೋದು, ಅದು ಹೆಂಗೆ ಸ್ವಾಮಿ ಕಂಡುಹಿಡಿಯೋದು? ಆ ಕರ್ಮನೇ ಎಲ್ಲರೂ ಹೇಳ್ತಾ ಇರೋದು. ಹೌದು. ನೀವು ನಿಮ್ಮ ಮಕ್ಕಳನ್ನೇ ಚೆಕ್ ಮಾಡಲಿಲ್ಲ ಅಂದರೆ ಯಾರು ಬಂದು ಚೆಕ್ ಮಾಡ್ತಾರೆ? ನಿದ್ದೆ ಮಾಡ್ತಾ ಇಲ್ಲ, ತಲೆನೋವು ಬರ್ತದೆ, ತಲೆ ಚಕ್ಕರ್ ಬರ್ತದೆ, ಸರಿ ಹೇಳಿದ ಮಾತು ಕೇಳ್ತಾ ಇಲ್ಲ, ಎಲ್ಲೋ ಕೇಳ್ತಿರ್ರಿ, ಯಾರು ಹೇಳೋರು ಯಾರು ನಿಮಗೆ? ಮೊದಲೇ ಒಳಗಡೆ ಎಲ್ಲ ಒಣಗೋಗಿರ್ತದೆ, ಆಮೇಲೆ ಇನ್ನೊಂದು 4 ಮಾತ್ರೆ ನುಂಗಿಸಿ ಗೊಳಂಬ ಅಂತ, ಊಟಕ್ಕೆ ಮುಂಚೆ ಒಂದು, ಊಟ ಆದಮೇಲೆ ಒಂದು, ಮಲಗಕ್ಕೆ ಮುಂಚೆ ಒಂದು, ಹಿಂಗೆ ಜೀವನ ಎಲ್ಲ ಬರೀ ನುಂಗಿ ಒಳಗಡೆ ಎಲ್ಲ ಪೂರ್ತಿ ಡ್ರೈ ಆಗೋಗಿದೆ. ಈಚೆ ಬರೋದೆಲ್ಲ ಬಂತಲ್ಲಿ. ಮೊದಲೇ ಡ್ರೈ ಆಗಿತ್ತು, ಈಗ ಕೊಟ್ಟ ಮೇಲೆ ಇನ್ನೂ ಡ್ರೈ ಆಯಿತು, ಪೂರ್ತಿ ಒಣಗೋಯ್ತಲ್ಲ, ಮರುಭೂಮಿ ಆಯಿತು, ಎಲ್ಲ ಸ್ಟಾಪ್ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ನಿದ್ದೆ ಮಾಡ್ತಾ ಇಲ್ಲ ಅಂತ ಎಲ್ಲೋ ಪಾಪ ಹೆಣ್ಣಿನ ಮೇಲೆ ಏನೋ ವ್ಯಾಮೋಹ ಇರಬೇಕು ಅಂತ ಹಿಡಿದು ಕಟ್ಬಿಡ್ತಾರೆ ಯಾವುದೋ ಒಂದು. ಅದು ಡ್ರೈ ಲ್ಯಾಂಡು, ಇದು ಡ್ರೈ ಲ್ಯಾಂಡು. ಈಗ ಹೆಣ್ಣು ಗಂಡಿನ ಡ್ರೈ ಲ್ಯಾಂಡ್ ಅಂತ ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಇದು ಯಾಕೆ ಹೇಳಿದೆ ಈ ವಿಷಯ ಅಂದರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ, 2ನೇ ಸಲ ಹೇಳ್ತಾ ಇರೋದು ಈ ವಿಷಯನ. ಏನು? ಹೆಣ್ಣಿಗಾಗಲಿ ಗಂಡಿಗಾಗಲಿ ಒಕ್ಕಳಿನ ಕೆಳಭಾಗದಿಂದ ಕಾಲಿನವರೆಗೂ ಯಾವುದೇ ಹೆಣ್ಣು ಗಂಡಿಗೆ ಸಮಸ್ಯೆ ಇದೆ ಅಂದ ಮೇಲೆ, ಅಂದರೆ ಕಾಲು ನೋವು, ಕಾಲು ಜೋಮ್ ಹಿಡಿತದೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಸೋತ್ಕೋತದೆ, ಬೆವರು ಬರ್ತದೆ, ಇದೆಲ್ಲ ಕತೆ ಒಕ್ಕಳಿಂದ ಕೆಳಭಾಗ ಡ್ಯಾಮೇಜ್ ಇದೆ ಹೆಣ್ಣು ಗಂಡು ಅಂದರೆ ತಿಳ್ಕೊಳ್ಳಿ. ಇವರು ಮದುವೆ ಮಾಡಿದ್ರೆ ಏಳಿಗೆ ಆಗಲ್ಲ, ನಿದ್ದೆ ಮಾಡಲ್ಲ, ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಈಗ ಹೊಂದಾಣಿಕೆ ಮಾಡಿ ಮದುವೆ ಮಾಡಿ ಕತೆ ಏನು? ಅಮ್ಮ ಅರ್ಥ ಆಯ್ತಾ ನಿನಗೆ? ಅರ್ಥ ಆಯ್ತು. ಕರೆಕ್ಟಾಗಿ ತಿಳ್ಕೊಳ್ಳೋದು ಆದರೆ ಬಾ, ಕರ್ಕೊಂಡು ಬಾ, ಬೇಕಾದ್ರೆ ಹೇಳ್ಕೊಡ್ತೀನಿ. ನಿಜವಾಗ್ಲೂ ನಾಚಿಕೆ ಪಟ್ಕೋಬೇಕು ನೀವು, ಯಾಕಾರು ಮಗನ ಇಷ್ಟು ಅನ್ಯಾಯವಾಗಿ ಬಳಸ್ತೋ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ಹರೇ ಕೃಷ್ಣ ಗುರುಜಿ. ನಾರಾಯಣ. ಎಷ್ಟು ಕಾರ್ಯಕ್ರಮ ನೋಡ್ತೀಯಮ್ಮ ಬೆಳಗಿನ ಸಾಕಂತಂಕ? ನಿಮ್ದೇ ತುಂಬಾ ನೋಡ್ತಿರ್ತೀನಿ. ಅಲ್ಲ, ತುಂಬ ಆಗಲಿ, ನನ್ನ ಬಿಟ್ಟು ಇನ್ನೆಷ್ಟು ಕಾರ್ಯಕ್ರಮ ನೋಡ್ತೀಯ ಅಂತ ಕೇಳ್ತೀನಿ. ಇಲ್ಲ, ನಿಮ್ ಬಿಟ್ಟು ಬೇರೆ ಯಾವ್ದು ನೋಡ್ತಿಲ್ಲ. ಮಾ ನೇರವಾಗಿ ಹೇಳು, ಕೃಷ್ಣ ಎಲ್ಲಿ ಬಂತಿಲ್ಲಿ? ನನಗೆ ಗೊತ್ತು ಕೃಷ್ಣ ಎಲ್ಲಿಂದ ಬರ್ತಾ ಇದೆ ಅಂತ. ಯಾಕೆ ಸುಳ್ಳು ಹೇಳ್ಬೇಕು? ಪೂಜೆ ಮಾಡ್ತೀನಿ. ಅಲ್ಲಮ್ಮ, ನಾನು ಹೇಳ್ತಾ ಇರೋದು ನಿನಗೆ, ನೀನು ಕೃಷ್ಣ ಹೇಳಿ ತಪ್ಪು ಅಂತಲ್ಲ. ಇದು ಕೆಲವ್ರದ್ದೊಂದು ಸಿಂಬಲ್ ಇಟ್ಕೊಂಡಿರ್ತಾರೆ. ಆ ಸಿಂಬಲ್ ಮೇಲೆ ನಾನು ನೀನು ಕೇಳಿದಷ್ಟೇ ಹೊರತು ತಪ್ಪಲ್ಲ. ಒಂದು ವಿಷಯ ತಿಳ್ಕೊ, ಯಾವುದನ್ನೇ ನೋಡು, ನಿನಗೆ ಯಾವ್ದು ಅರ್ಥ ಆಗುತ್ತೆ ಅದು ನೋಡು. ನೋಡಬೇಕು ನೋಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಏನು ಓದಿದೀಯಾ? ನಾನು ಇವಾಗ BA ಕಟ್ಟಿದ್ದೀನಿ. ಇನ್ನು ಮುಂದೆ ಓದಬೇಕಾ? ಹೌದು. ಇನ್ನು ಎಷ್ಟು ವರ್ಷ ಓದಬೇಕು? ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ಅದೇ ಎಷ್ಟು ವರ್ಷ ಅಮ್ಮ? ಇನ್ 1 year. ಓಕೆ. ಈಗ ನಿನಗೆ ಎಷ್ಟು ವಯಸ್ಸು? ನನಗೆ 26. ಓಕೆ. ಏನು ನಕ್ಷತ್ರ ಹೇಳಿದೆ ನೀನು? ಜ್ಯೇಷ್ಠ ನಕ್ಷತ್ರ. ಓಕೆ. ಈಗ ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ತೀರ್ಕೊಂಡು 2.5 ವರ್ಷ ಆಯ್ತು ಗುರುಜಿ. ಏನಾಗಿತ್ತು? ಅಪ್ಪನಿಗೆ ಇದು ಲೋ BP ಆಗಿತ್ತು ಗುರುಜಿ. ನೀನು ನಿಮ್ಮ ತಂದೆ ತೀರ್ಕೊಂಡಾಗ ಯಾಕೆ ಈ ಥರ ಆಯಿತು ನಮ್ಮ ಅಪ್ಪನಿಗೆ ಅಂತ ತಿಳ್ಕೊಬೇಕು ಅಂತ ಇಷ್ಟ ಬರಲಿಲ್ವಾ ನಿನಗೆ? ಆವಾಗ ಇಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ. ಇತ್ತೀಚೆಗಷ್ಟೇ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ಅದಕ್ಕೆ ತಿಳ್ಕೋಬೇಕು ಅನ್ನಿಸ್ತು. ಮತ್ತು ನನ್ನ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ. ನೋಡು, ಒಂದು ವಿಷಯ ಹೇಳ್ತೀನಿ. ನಿಮ್ಮ ಅಪ್ಪಂದು ನಿಂದು ಒಂದೇ ಸಿಂಬಲ್ ಸಿಗುತ್ತೆ. ಆಮೇಲೆ ಏನಪ್ಪ ಇದೆಲ್ಲ ಹಿಂಗೆ ಅಂತ ಅನ್ಕೋಬೇಡ, ವಿಷಯ ತಿಳ್ಕೊ. ಜ್ಯೇಷ್ಠ ನಕ್ಷತ್ರದ ಮೂಲ ಏನಿರುತ್ತೆ ಅಂದರೆ ಅಪ್ಪನ ವಂಶವನ್ನು ತಗೊಳತ್ತೆ. ಏನು? ಲೇವಾದೇವಿ ಮಾಡೋದು, ಹಸುಗಳು ಸಾಕೋದು. ಸೊ ವ್ಯಾವಹಾರಿಕವಾಗಿ ಹಣ ಸಂಪಾದನೆ ಮಾಡೋಕ್ಕೆ ಏನೋ ಒಂದು ರೀತಿಯಾದ ಒಂದು ವ್ಯವಹಾರ ಮಾಡ್ತಕ್ಕಂಥ ಅವ್ರ ಹೊಟ್ಟೆಲಿ ಹುಟ್ಟೋದೇ ಜ್ಯೇಷ್ಠ ನಕ್ಷತ್ರ. ಹಣದಿಂದ ಹಣವನ್ನು ಮಾಡೋದು, 10 ರೂಪಾಯಿ ಆಗ್ಬೋದು, 5 ರೂಪಾಯಿ ಆಗ್ಬೋದು. ಹಣದಿಂದ ಹಣವನ್ನು ಮಾಡುವವರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಜ್ಯೇಷ್ಠ ನಕ್ಷತ್ರ ಮಗು. ಈಗ ಪಾಪ ಈ ಹುಡುಗಿಗೆ ನಾವು ವಿಚಾರ ಅರ್ಥ ಆಗಲಿ ಅಂತ ಹೇಳ್ತೀರಿ. ಪಾಪ ಓದ್ತಾ ಇರೋ ಹುಡುಗಿ. ಅಮ್ಮ, ನಿನಗೆ ವಿಷಯ ಇಷ್ಟೇ, ಸ್ವಲ್ಪ ಲೂಸ್ ಮೋಷನ್ ಥರ ಯಾವಾಗಾರು ಒಂದು ಸಲ, ಸ್ವಲ್ಪ ಟೈಟ್ ಮೋಷನ್ ಥರ ಯಾವಾಗಲೂ ಒಂದು ಸಲ ನಿನಗೆ ಅನಿಸಿತ್ಯಾ? ಗೊತ್ತಾಗಿದೆಯಾ ನಿನಗೆ? ಅದೇ ಆಗುತ್ತೆ ಗುರುಜಿ. ಯಾಕೆ ಅಂತ ಒಂದು ನಿಮಿಷ ಅದನ್ನೇ ಕೇಳಿದ್ದು. ಈಗ ಈ ಹುಡುಗಿಗೆ ಮದುವೆ ಆಗೋ ವಯಸ್ಸು. ಹೌದು. ಈಗ ನಾನು ನೇರವಾಗಿ
ಯಾವ ವಿಷಯ ಹೇಳಿದೆ? ಕಾಲು ಭಾಗ ಒಕ್ಕಳಿಂದ ಕೆಳಭಾಗದ ವಿಚಾರ ಮಾತಾಡಿದೆ. ಈಗ ಹುಡುಗಿ ಅದನ್ನೇ ಕೇಳಿದೆ. ಈಗ ಹುಡುಗಿ ಕರೆಕ್ಟಾಗಿ ಉತ್ತರ ಕೊಡ್ತು. ಈಗ ಈ ಹುಡುಗಿಗೆ ಇದನ್ನು ಯಾರೇ ಆಗಲಿ ಶಾಸ್ತ್ರ ಹೇಳೋರು, ಪಂಚಾಂಗ ಹೇಳೋರು, ಜಾತಕ ನೋಡೋರು ಇದನ್ನು ಹೇಳೋಕ್ಕಾಗತ್ತಾ? ಇಲ್ಲ ಗುರುಗಳೇ, ಹೇಳಕ್ಕಾಗಿದೆಯಾ? ವಿಚಾರನೇ ಬರಲ್ಲ ಅಲ್ಲಿ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕೋಟಿ ಮದುವೆಗಳಾಗಿದೆಯೋ, ಯಾರು ಆರೋಗ್ಯ ವಿಚಾರ ಬೇಕಂದ್ರೆ ನೇರವಾಗಿ ಇಂಥ ಜಾಗದಲ್ಲಿ ಈ ಥರ ಆಗ್ತಾ ಇದೆ ಅಂತ ಯಾಕೆ ಹೇಳೋಕ್ಕಾಗಿಲ್ಲ? ಯಾಕೆ ಕಲ್ತಿಲ್ಲ? ಕಲಿಯೋದು ಅಪ್ರಾಣೆ ಇಲ್ಲ ಇಲ್ಲಿ. ಕಲಿಯೋಂಗಿದ್ರೆ ಎಲ್ಲ ಕಲ್ತ್ಕೊಳ್ಳೋರು, ಓದೋಂಗಿದ್ರೆ ಎಲ್ಲ ಓದ್ಕೊಳ್ಳೋರು. ಇಲ್ಲಿ ಎರಡೂ ಇಲ್ಲ. ಓದೋದು ಇಲ್ಲ, ಕಲಿಯೋದು ಇಲ್ಲ. ಅದ್ಯಾರೋ ಪುಣ್ಯಾತ್ಮರು ಕಲಿಸ್ತೀನಿ ಅಂತ ಅಂತಾರೆ, ಅದು ಅವನ್ನೇ ಕೇಳ್ಕೋಬೇಕು. ಆದರೆ ಒಂದು ಸತ್ಯ, ಈಗ ಈ ಮಗು ಇವರ ಅಪ್ಪನೂ ಲೋ ಬಿ ಪಿ ಆಗಿ ಸತ್ರು. ಅವ್ರ ಅಪ್ಪನಿಗೂ ಇದೇ ಸೇಮ್ ಪ್ರಾಬ್ಲಮ್. ಅಮ್ಮ ನಿನ್ಗೇನಾರು ಗೊತ್ತಾಗಿತ್ತಾ ನಿಮ್ಮ ತಂದೆ ವಿಚಾರದಲ್ಲಿ? ಅಂದ್ರೆ ಅವಾಗ್ಲಿಂದನೂ ಸ್ವಲ್ಪ ತಲೆ ಸುತ್ತ ಬರ್ತಿತ್ತು. ಚೆಕಪ್ಗೆಲ್ಲ ಮಾಡಿಸಿದಾಗ ಲೋ ಬಿ ಪಿ ಅಂತಾನೆ ಹೇಳ್ತಿದ್ರು ಗುರುಜಿ. ಓಕೆ. ಈಗ ನನ್ಗೂ ಲೋ ಬಿ ಪಿ ಇದೆ, ಅವಾಗ ತಲೆ ಸುತ್ತ ಬರುತ್ತೆ. ಅಲ್ಲಲ್ಲ, ಈಗ ನಾನು ಅದನ್ನೇ ಹೇಳಿದ್ದು. ಬಿದ್ದೋಗ್ತೀನಿ. ಓಕೆನಪ್ಪ, ಅದನ್ನೇ ಹೇಳಿದೀಗ ನಿಮ್ಮ ತಂದೆಗೂ ನಿನಗೂ ನಿಕಟವಾದ ಒಂದೇ ಸಬ್ಜೆಕ್ಟ್ ಅಂತ ಹೇಳಿದ್ದೆ ಆ ಉದ್ದೇಶಕ್ಕೆ. ಈಗ ನೀನು ಇದ್ರಲ್ಲಿ ಹೆದರ್ಕೋಬೇಡ, ತಿಳ್ಕೊ. ಓಕೆ, ಹೆದರಿಕೆ ಆಯ್ತಾ? ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ಇಲ್ಲ, ತುಂಬಾ ದಿವಸದಿಂದ ತಿಳ್ಕೋಬೇಕು ಅನ್ಕೊಂತಿದ್ದೆ. ಇವತ್ತು ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಕಾಲ್ ಟ್ರೈ ಮಾಡಿದೆ. ತುಂಬ ಸಂತೋಷ ಆಯ್ತಮ್ಮ. ನಿನಗೆ ನಿನ್ನಂಥ ಮಕ್ಕಳು, ಓದುವಂಥ ಮಕ್ಕಳು, ಮದುವೆ ಆಗೋ ಮಕ್ಕಳು, ಇವೆಲ್ಲ ತಿಳ್ಕೊಂಬಿಟ್ರೆ ಹೆಣ್ಣು ಮಕ್ಕಳು ಜೀವನದಲ್ಲಿ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ. ಮದುವೆ ಮಾಡಿದ ಮನೆ, ಮದುವೆ ಹೋದ ಮನೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಯಾಕೆ ನಮ್ಮ ದೇಶದಲ್ಲಿ ಇಂಥ ಹಿನ್ನಡೆಯಲ್ಲಿ ಪಾಪ ಮಕ್ಕಳನ್ನ ನಾವು ಓದಿಸೋದು, ಪಾಪ ಏನೋ ಮುಂದೆ ಹೋಗ್ತೀನಿ ಅಂತ ಓದೋಕ್ಕೆ ಹೋಗ್ತಾ ಇದೆ, ಇನ್ನೂ ವರ್ಷ ಓದಬೇಕು ಅಂತ ಹೇಳ್ತಾ ಇದೆ. ಅಮ್ಮ ಒಂದಂತೂ ಹೇಳ್ತೀನಿ, ನಿನಗೆ ಬೇಜಾರು ಮಾಡ್ಕೋಬೇಡ, ನನಗೆ ಹೇಳೋಕ್ಕೆ ಅಧಿಕಾರ ಇಲ್ಲ. ಹೇಳಾ? ನೀನು ಮದುವೆ ಮಾಡ್ಕೊಂಡು ಓದಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಅನುಕೂಲ ಆಗತ್ತೆ ಕಣಮ್ಮ. ಇದು ನಿನ್ಗೆ ತುಂಬ ಕಷ್ಟ ಆಗತ್ತೆ ಅಂತೀನಿ. ಏನು ಹೇಳ್ತೀಯಾ? ಮದುವೆ ಮಾಡಿಕೊಂಡು ಓದೋದು, ಕೆಲ್ಸಕ್ಕೆ ಹೋಗೋದು, ಸಂಪಾದನೆ ಮಾಡೋದು, ಏನು ಬೇಕು ಮಾಡ್ಬೋದು. ಇಲ್ಲ ಅಂದ್ರೆ ನೀನು ಅಮ್ಮ ಸ್ವಲ್ಪ ಡೌಟ್ಸ್ ಇದೆ ನನಗೆ. ಡೌಟ್ಸ್ಗೆ ಹೇಳ್ತಾ ಇರೋದು ನಾನು. ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಲ್ವಾ, ನಾವು 1% ಕೂಡ ತಿಳ್ಕೊಂಡಿಲ್ಲ. ನೀವು ದಿವಸ ಹೇಳ್ತಾ ಇದ್ದಷ್ಟು ಇನ್ನೂ ನಮ್ಗೆ ನಾಲೆಡ್ಜ್ ಬರ್ತಾ ಇದೆ. ಮತ್ತೆ ನಾವ್ ಏನೂ ತಿಳ್ಕೊಂಡಿಲ್ಲ, ಹಂಗೆ ಲೈಫ್ ಲೀಡ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಗೊತ್ತಾಗ್ತಿದೆ. ಮದ್ವೆ ಮಾಡ್ಕೊಂಡು ನಮ್ಗೆ ಏನ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಹೆಂಗೆ ಮದ್ವೆ ಮಾಡ್ಕೊಳ್ಳೋದು ಅಂತ ಅನ್ಬಿಟ್ಟು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಗುರುಜಿ. ತುಂಬಾ ಖುಷಿ ಆಯ್ತು ಕಣಮ್ಮ, ನೀನು ಹೇಳಿದ ಪ್ರಶ್ನೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ. ಯಾಕೆಂತಂದ್ರೆ ನಾವು ಏನೇನು ಗೊತ್ತೇ ಇಲ್ಲದೆ ಬದುಕ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲಮ್ಮ. ಹೌದು. ಸುಮ್ಮನೆ ಏನೇನೋ ಕುಂತ್ಕೊಂಡು ಎಲ್ಲ ಪುಂಗಿ ಬಿಡ್ತಾರೆ. ಅದು ಮಾಡ್ಕೊಂಡ್ರೆ ಒಳ್ಳೇದು, ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದು, ಪೂಜೆ ಮಾಡಿದ್ರೆ ಒಳ್ಳೇದು, ವ್ರತ ಮಾಡಿದ್ರೆ ಒಳ್ಳೇದು, ಸಂಕಷ್ಟರ ಚೌತಿ ಮಾಡಿದ್ರೆ ಒಳ್ಳೇದು. ಮಾಡಿ ಮನುಷ್ಯನ ದೇಹಕ್ಕೂ ನಿಮ್ಮ ಪೂಜೆ ವ್ರತಕ್ಕೂ ಸಂಬಂಧ ಇದೆಯೇನಮ್ಮ? ನಿನ್ಗೆ ಹೇಳ್ತೀನಿ ನಾನು. ಇಲ್ಲ ಗುರುಜಿ. ಸಮಸ್ಯೆಗೂ ದೇವ್ರಿಗೂ ಸಂಬಂಧ ಇದೆಯಾ? ಇಲ್ಲ. ಹಾಗಿದ್ಮೇಲೆ ನಮ್ಮ ಜನಕ್ಕೆ ಯಾಕೆ ಮಂಕ್ ಬುದ್ಧಿ ಬಂದೈತೆ ಅಂತ ಗೊತ್ತಿಲ್ಲ. ಅಂದ್ರೆ ನಮ್ಗೆ ಸರಿಯಾಗಿ ತಿಳಿಸೋರಿಲ್ಲ ಅಂತ ಅಂದ್ಬಿಟ್ಟು ಈ ತರ ಆಗ್ತಿದೆ ಗುರುಜಿ. ಓಕೆ, ಒಳ್ಳೆ ಉತ್ತರ ಕೊಟ್ಟಿದ್ಯಾ. ಆದ್ರೆ ಒಂದು ತಿಳ್ಕೋಬೇಕು, ಎಷ್ಟೋ ಜನಕ್ಕೆ ಬೇಜಾರು, ಕೋಪನೂ ಬರುತ್ತೆ. ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ, ನಮ್ಗೇನು ಇದೆಲ್ಲ ವಿಷಯನೇ ಇಲ್ಲ, ಹೊಸದು ಅಂತ ಅನ್ಕೊಳ್ತಾರೆ. ಆದ್ರೂ ನೀನು ಕರೆಕ್ಟಾಗಿ ಅಮ್ಮ. ಗುರುಜಿ, ನಾನು ನಿಮ್ದು ನೋಡ್ತೀನಲ್ವಾ, ನಮ್ ಸಿಸ್ಟರ್ಗೆ ಕಳಿಸ್ದೆ, ನಮ್ಮ ಅಕ್ಕನ್ಗೆ. ಗುರುಜಿ ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ ಅಂತಂದ್ರೆ, ಗುರುಜಿ ಬೈತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ ಅವಳು. ಫಸ್ಟ್ ಅವ್ರ ಮಾತನ್ನ ಅರ್ಥ ಮಾಡ್ಕೋ, ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀನ್ ಫಸ್ಟ್ ಅದನ್ನ ಅರ್ಥ ಮಾಡ್ಕೋ ಅಂತ ನಾನ್ ಹೇಳ್ದೆ. ಇವತ್ತು ಒಂದ್ ಫಾರ್ವರ್ಡ್ ಮಾಡಿದೀನಿ, ಪೂಜೆ ಎಲ್ಲ ಮಾಡ್ಬಿಟ್ಟು ನೋಡು ಫಸ್ಟ್ ಅವ್ರ ಮಾತನ್ನ ನೀಟಾಗಿ ಅರ್ಥ ಮಾಡ್ಕೋ ಅಂತ ಅಂದ್ಬಿಟ್ಟು ಹೇಳಿದೀನಿ. ಬೈತಾರೆ, ಹೋಗು, ನಮ್ಗೆ ಬೈದಂಗಾಗುತ್ತೆ, ಬೈತಾರೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂತಿದ್ದಾಳೆ ಅವಳು. ಅದಕ್ಕೆ ನೀನು ಪ್ರೆಸ್ ಮಾಡೋ ಬಿಟ್ಬಿಡು, ಹಂಗೇನೆ ಪ್ರಸಾರ ಮಾಡಕ್ ಹೋಗ್ಬೇಡಮ್ಮ. ಕಾರಣ ಏನಂತಂದ್ರೆ ಅವ್ರಿಗೆ ಏನಕ್ಕೆ ಅಂದ್ರೆ ಮಾತು, ನಾನು ಮಾತಾಡೋ ಶೈಲಿ ಹೆಂಗಿರತ್ತೆ ಅಂದ್ರೆ ಬೈಯೋ ತರ ಕಾಣಿಸ್ತದೆ. ನಾನು ಯಾಕೆ ಬೈಲಿ? ಬೈಯೋದ್ರಿಂದ ಏನಾರ ಅರ್ಥ ಇದೆಯೇನಮ್ಮ? ಇಲ್ಲ ಗುರುಜಿ. ಒತ್ತು ಹೇಳ್ತೀನಿ ನಾನು. ಒತ್ತು ಹೇಳೋದಾದ ಅದೇನು ಅನ್ಸುತ್ತೆ, ಇದು ಯಾಕೆ ಹಿಂಗೊಂದು ರ್ಯಾಶ್ ಆಗಿ ಮಾತಾಡ್ತಾರೆ ಅಂತ ಬೇರೆಯವ್ರಿಗೆ ಅನ್ನಿಸ್ಬಹುದೇನೋ. ಆದ್ರೆ ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ ಅಲ್ವೇನಮ್ಮ? ಹೌದು. ಅದನ್ನ ಆಯ್ತು ತಾಯಿ, ಏನೋ ಮಾಡಿ ತಾಯಿ, ಲಕ್ಷ್ಮೀ ದೀಪ ಹಚ್ಬಿಡಿ ತಾಯಿ, ಬಲಗಡೆ ಹೊಂಗೆ ಹಾಕ್ಬಿಡಿ ತಾಯಿ. ಈ ಕತೆ ಹೇಳೋದಾದ್ರೆ ಹೇಳ್ಬೋದು. ನಾವು ಕತೆ ಹೇಳಲ್ಲ, ಸತ್ಯ ಏನಿದೆ ತಿಳಿಸ್ತೀವಿ, ತಿಳ್ಕೊಂಡು ಮಾಡ್ಕೋಬೇಕು. ಎದುರ್ಕೊಂಡ್ರೆ ಕಷ್ಟ ಆಗ್ತದೆ. ಆದರೂ ಸ್ವಲ್ಪ ನೀನು ಪ್ರೆಸರ್ ಮಾಡೋಕ್ಕೆ ಹೋಗ್ಬೇಡ. ದಿನೇ ಕ್ರಮೇಣವಾಗಿ ಆಮೇಲೆ ನೀನು ಬದಲಾವಣೆ ಆಗೋಕ್ಕೆ ಪ್ರಯತ್ನ ಮಾಡು. ಒಂದು. ಎರಡನೇದಾಗಿ ನೀನು ಮಾಡ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಯಾಕೆ ನೀನು ಮದುವೆ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಏನು ಕೇಳಿದೆ ಅಂದರೆ, ನಿನಗೆ ಅಡ್ಡತಾಪತ್ರೆಗಳು ಜಾಸ್ತಿ ಬರುತ್ತೆ, ಹಿಂಸೆ ಕೊಡ್ತಾರೆ, ಇಂಡೈರೆಕ್ಟ್ ಮಾಡ್ತಾರೆ, ಫೋನ್ ಬರುತ್ತೆ, ಅಥವಾ ಏನೋ ಮಾತಾಡೋಕ್ಕೆ ಬರ್ತಾರೆ, ನೀನು ಪ್ರಯತ್ನ ಮಾಡ್ತಾರೆ, ಇದು ನಿನ್ಗೆ ಹಿಂಸೆ ಜಾಸ್ತಿ ಆಗುತ್ತೆ. ಓದಬೇಕು ಒಂದು ಕಡೆ, ಈ ಹಿಂಸೆ ಹೆಂಗೆ, ಇದರಲ್ಲಿ ನೀನು ತಗಲಾಕೊಂಡ್ಬಿಡ್ತೀಯ.
ಹೌದಾ ಅಲ್ವಾ? ಅವ್ರು ತುಂಬಾ ಆಗ್ತಿದೆ ಗುರುಜಿ ಆ ಥರನೇ. ಹೆಂಗಮ್ಮ ಫೇಸ್ ಮಾಡ್ತೀಯಾ? ಇಲ್ಲಿ ಓದೋದಾ, ಈ ಕಾಟ ತಡ್ಕೊಳ್ಳೋದಾ, ಹೆಂಗೆ ಮಾಡ್ತೀಯಾ ನೀನು? ಯಾಕೆ ಅಂದರೆ ನೀನು ನೆಮ್ಮದಿಯಾಗಿರೋದು ಬಡವ ಈ ಜ್ಯೇಷ್ಠ ನಕ್ಷತ್ರ. ಇನ್ನೊಂದು ತಮಾಷೆ ಏನು ಗೊತ್ತೇನಮ್ಮ, ಮದುವೆಗೆ ಮುಂಚೆ ಕಾಡಿಸ್ಲಿ, ಮದುವೆ ಆಗಲಿ ಕಾಡಿಸ್ತಾರೆ, ಮಕ್ಕಳಾಗಲಿ ಜೀವನ ಪರ್ಯಂತ ಕಾಡಿಸ್ತಾರೆ ಈ ರಾಶಿಗೆ. ಎಂಥ ಅನ್ಯಾಯ ರೀ ಇದು. ಅದ್ಯಾಕೆ ಹಾಗೆ ಗುರುಗಳೇ? ಅಯ್ಯೋ, ಅಂತ ಅದ್ಭುತವಾಗಿದೆ ನಕ್ಷತ್ರದಲ್ಲಿ ಸತ್ಯ ಆಗಿದೆ. ಮದುವೆ ಆಗೋಕ್ಕೆ ಮುಂಚೆ ಓಕೆ, ಮದುವೆ ಆದಮೇಲೂ ಫೋನ್ ಬರುತ್ತೆ ಯಾವುದೋ ಒಂದು, ಅದಾಯಿತು, ಮಕ್ಕಳಾಯಿತು, ಆಮೇಲೂ ಫೋನು. ಏನು ನಾನಿನ ಪ್ರಪಂಚದಲ್ಲಿರುವಂಥ ಎಷ್ಟು ಬೇಜಾರು ಮಾಡ್ಕೋತಾರೆ ಎಷ್ಟೋ ಹೆಂಗಸರುಗಳು ಅಂದರೆ, ನನಗೆಲ್ಲ ವಯಸ್ಸಾದರೂ ಇನ್ನೂ ಬಿಟ್ಟಿಲ್ವಲ್ಲ ಅಂತ ಎಷ್ಟೋ ಜನ ಪಾಪ ಹೇಳ್ಕೊಳ್ಳಲ್ಲ. ಹೌದು, ಇವೆಲ್ಲವೂ ಸತ್ಯ ಅಮ್ಮ. ಗುರುಗಳೇ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಯಾರ ಜೊತೆನೂ ಅಷ್ಟೊಂದು ಹೋಗೋದು ಇಲ್ಲ. ಅವ್ರ ಎಲ್ಲ ಕರೆದ್ರು ನಾನು ಹೋಗೋದು ಇಲ್ಲ. ನನ್ನ ಪಾಡಂಗ್ ನಾನು ಮನೇಲಿ ಇದ್ಕೊಂಡು ನನ್ನ ಪಾಡಂಗ್ ನಾನು ಇರ್ತೀನಿ. ಆದ್ರೆ ನನ್ ಮನೇಲಿದ್ರು ಅವರು ಏನಾದ್ರು ಮಾತಾಡೋದು ಅದು ಇದು ಅದೆಲ್ಲ ನನ್ನ ತಲೆಗೆ ಬರುತ್ತೆ. ಅದು ತುಂಬಾ ನನ್ಗೆ ಪ್ರೆಷರ್ ಬೀಳೋವಾಗ ಆಗುತ್ತೆ ಅಮ್ಮ. ನೀನು ಫೇಸ್ ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ಆಗ್ಲಿ ಹೇಳ್ತೀನಿ, ಫೇಸ್ ಮಾಡೋಕ್ಕಾಗಲ್ಲ. ತುಂಬಾ ಕಷ್ಟ ಸಿಕ್ಕಾಕೋತೀಯ. ಕೊನೆಗೆ ಸ್ಟೇಷನು, ಅನಾವಶ್ಯಕ ಸ್ಟೇಷನು, ಕೋರ್ಟ್ ಮಟ್ಟಕ್ಕೆ ಮಾಡಿಬಿಡ್ತಾರೆ, ನಿನಗೆ ಟಾರ್ಚರ್ ಕೊಡ್ತಾರೆ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಹೇಳ್ತೀನಿ. ನಿಮ್ಮ ಅಕ್ಕ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಿಮ್ಮ ಅಪ್ಪನ ಕಾರ್ಯವನ್ನು ಕರೆಕ್ಟ್ ರೀತಿಯಲ್ಲಿ ತಿಳ್ಕೊಂಡು ಮಾಡೋದೇ ಆದರೆ ಪ್ರತಿಯೊಂದು ನಿಮಗೆ ಲಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ತಂದೆಯ ಕಾರ್ಯವನ್ನು ಕರೆಕ್ಟ್ ರೀತಿಯಲ್ಲಿ, ನಾನು ಹೇಳೋದಕ್ಕೆ ಟೈಮ್ ಇಲ್ಲ ನನಗೆ, ನಿಮ್ಮ ತಂದೆ ಕಾರ್ಯವನ್ನು ನೀವು ಯಾವ ಕಾರಣಕ್ಕೂ ಒಂದು ನಿಮಿಷ ಕೇಳಿಸ್ಕೊ. ಆ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಿವಿಧಾನಗಳು ಯಾವ ಜಾಗದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ನಾನು ಹೇಳಲ್ಲ, ನಿಮ್ಮದೇ ಅಕೌಂಟ್ ಓಪನ್ ಆಗುತ್ತೆ. ಯಾರೋ ಬರ್ತಾರೆ, ಮದುವೆ ಮಾಡ್ಕೋತೀನಿ ಅಂತ ಅವರೇ ಬರ್ತಾರೆ. ಪ್ರತಿಯೊಂದು ನಿಂಗೆ ಅನುಕೂಲ ಸಿಕ್ಕತ್ತೆ, ಒಳ್ಳೆಯದಾಗಲಿ. ಮದುವೆ ಒಂದಕ್ಕೆ ಹೇಳ್ತಾ ಇಲ್ಲ ನಾನು. ನಿನ್ನ ಜೀವನದಲ್ಲಿ ಆರೋಗ್ಯ ಸರಿ ಹೋಗಬೇಕು, ಮತ್ತು ನೆಮ್ಮದಿ ಬೇಕು, ಟಾರ್ಚರ್ ಕಮ್ಮಿ ಆಗಬೇಕು ಅಂದರೆ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಬೇಕಾದ್ರೆ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಆಶಾವ್ರೆ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಗುರುಗಳೇ, ಕರೆ ಕಟ್ಟಾಗಿದೆ. ಗುರುಗಳೇ, ಅವ್ರು ಹೇಳಿದ್ರಿ ಮದುವೆ ಮುಂಚೆ ಇರ್ಬೋದು, ಮದುವೆ ಆದಮೇಲೆ ಇರ್ಬೋದು, ಮಕ್ಕಳಾದ್ಮೇಲೆ ಇರ್ಬೋದು, ಕಾಡಿಸ್ತಾನೆ ಇರ್ತಾರೆ ಅಂತ. ಯಾಕೆ ಗುರುಗಳೇ ಅದು? ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದರೆ, ಯಾಕೆ ಈ ಥರ ಆಗತ್ತೆ ಅಂತ ನೀನು ಪ್ರಶ್ನೆ ಕೇಳ್ತೀಯ ಅಂತ ಗೊತ್ತು, ಕೇಳಿದೆ ನೀನು. ಇಲ್ಲಿ ಏನಾಗುತ್ತೆ ಅಂದರೆ, ಒಂದೆರಡು ಉದಾಹರಣೆ ಕೊಡಬೇಕಾಗತ್ತೆ. ಏನು? ಒಂದು, ಕಷ್ಟ ಬಂದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. ಹೌದು. ಹುಷಾರು ತಪ್ಪಿದಾಗ ಡಾಕ್ಟರ್ ಹತ್ರ ಹೋಗ್ತಾರೆ. ಅವ್ರು ಮೆಡಿಸಿನ್ ಕೊಡ್ತಾರೆ. ಸೊ ಸಾಲ್ವ್ ಆಗತ್ತೆ, ಬಿಡ್ತಾರೆ. ಮತ್ತೆ ಹೋಗ್ತಾರೆ. ಇನ್ನೊಂದ್ಸಲ ಬಂದಾಗ ನೋಡೋಣ ಅಂತೂ ಹೋಗ್ಲೇಬೇಕು ಅಂತ ಅವ್ರು ಇನ್ನೂ ಅರ್ಥ ಆಗಿರಲ್ಲ. ಹೋಯ್ತು, ಇನ್ನು ನಮ್ಗೇನು ಬರಲ್ಲ ಅಂತ ಅನ್ಕೊಂಡಿರ್ತಾರೆ. ಮತ್ತೆ ಬರುತ್ತೆ, ಮತ್ತೆ ಹೋಗ್ತಾರೆ, ಅಯ್ಯೋ ಅಂತ ಆಮೇಲೆ ಕೊನೆಯಲ್ಲಿ ಅನ್ಕೋತಾರೆ. ಇದು ಒಂದು ಭಾಗ. ಕಷ್ಟ ಜಾಸ್ತಿ ಆದಾಗ ಒಂದು ಪೂಜೆ ಮಾಡೋಣ ಅಂತ ಯಾರೋ ಹೇಳ್ತಾರೆ, ಇವರೇ ಮನ್ಸಿಗೆ ಬರುತ್ತೆ, ಹೋಗಿ ಪೂಜೆ ಮಾಡ್ತಾರೆ. ಯಾವುದೋ ಒಂದು ಪೂಜೆ ಮಾಡ್ತಾರೆ, ಆಯ್ತಾ, ಬಿಟ್ಬಿಡ್ತಾರೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ನಮ್ಮ ಜನಕ್ಕೆ ಒಂದು ಕೆಟ್ಟ ಅಭ್ಯಾಸ ಏನು ಅಂದ್ರೆ, ಆ ಕ್ಷಣಕ್ಕಷ್ಟೇ ಹೋಗ್ಬೇಕು, ಇನ್ಸ್ಟೆಂಟ್ ಆಗಿ ಏನಾದ್ರು ಸಿಗ್ಬೇಕು. ಅಲ್ಲ, ಮದುವೆ ಮಾಡ್ಕೊಳ್ಳೋದು ಒಂದೇ ಸಲ, ದಿನ ಮಾಡ್ಕೊಳಕ್ಕಾಯ್ತದ? ಅಲ್ಲ, ಆ ಜನ ಕೇಳ್ತಾರೆ, ಮದುವೆ ಮಾಡ್ಕೊಳ್ಳೋದು ಒಂದೇ ಸಲನಾ? ಅಲ್ಲ. ಪ್ರಥಮ ರಾತ್ರಿ ಒಂದೇ ಸಲನಾ? ಅಲ್ಲ. ಮಗುಗೆ ಬರ್ತ್ಡೇ ಮಾಡೋದು ಒಂದೇ ಸಲನಾ? ಅಲ್ಲ. ಈ ಬರ್ತ್ಡೇದು ಒಂದು ದೊಡ್ಡ ಕ್ಯಾನ್ಸರ್ ರೋಗ ಇದೆ ನಮ್ಮ ದೇಶದಲ್ಲಿ. ಮಕ್ಕಳಿಗೆ ಬರ್ತ್ಡೇ ಮಾಡೋದು, ಕೇಕ್ ಕಟ್ ಮಾಡೋ ವಿಷಯ ಒಂದು ಸೈಡ್ ಇಡಿ. ಆದರೆ ನಿಜವಾಗ್ಲೂ ಮಕ್ಕಳಿಗೆ ಹುಟ್ಟಿದಬ್ಬ ಅಂತ ಮಾಡೋ ಕ್ರಮ ನಿಜಕ್ಕೂ ತಿಳ್ಕೊಂಡ್ರೆ ನಿಮಗೆ ಕಣ್ಣಲ್ಲಿ ರಕ್ತ ಬರುತ್ತೆ, ನೀರು ಬರಲ್ಲ. ಇಷ್ಟೊಂದು ಅನ್ಯಾಯವಾಗಿ ಮಕ್ಕಳನ್ನು ನೀವು ಆಯಸ್ಸನ್ನು ನೀವೇ ಕಮ್ಮಿ ಮಾಡಕ್ಕೆ ಹೊರಟಿದ್ದೀರಾ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸಮಯ ಬಂದಾಗ ಹೇಳ್ತೀನಿ ಮಕ್ಕಳ ಹುಟ್ಟಿದಬ್ಬ ಹೇಗೆ ಆಚರಣೆ ಮಾಡಬೇಕಂತ. ಇದು ಒಂದು ಭಾಗ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಾವು ಯಾವುದನ್ನು ಒಂದೇ ಸಲ ಅಂದ್ರೆ ನಾವು ಅದನ್ನ ಪ್ರತಿದಿನ ಅದನ್ನ ಮೂವ್ ಮಾಡ್ಕೊಂಡೇ ಹೋಗ್ಬೇಕು, ಹೊಸ ಹೊಸ ತರ ಪ್ರತಿದಿನ. ಹೇಗೆ ಅಂತ ಇಟ್ಕೋ, ಮದುವೆ ಆಯ್ತು, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆದ್ಮೇಲೆ ಗಂಡನಿಗೊಂದು ಆಸೆ ಇರುತ್ತೆ, ಹೆಂಡತಿಗೊಂದು ಆಸೆ ಇರುತ್ತೆ. ಅದನ್ನ ಒಂದು ಪೂರ್ಣವಾಗಿ ಮುಂದಕ್ಕೆ ತರಬೇಕು. ಏನು? ಪ್ರಾಕ್ಟಿಕಲ್ ಆಗಿ, ಈಗ ನಿನಗೋಸ್ಕರ ಇವತ್ತು ನೀನು ತಿನ್ನೋ ತಿಂಡಿ ನೀನು ತಿನ್ನು, ನಾಳೆಗೆ ನಾನು ತಿನ್ನೋ ತಿಂಡಿ ಮಾಡಿಕೊಡು, ಬಟ್ಟೆ ಈ ಥರ ಹಾಕೋತಿದ್ದೆ ಈ ಥರ ಹಾಕೋ. ಹಾಗೆ ಪ್ರತಿಯೊಂದು ನಿಮ್ಮ ನಿಮ್ಮ ರುಚಿಗಳನ್ನು, ಅಭಿರುಚಿಗಳನ್ನು ಹಂಚ್ಕೊಳ್ತಾ ಪ್ರತಿದಿನ ಮದುವೆ ಹೊಸ ಹೆಣ್ಣು ಗಂಡು ಥರ ಯಾಕೆ ಆಗಬಾರ್ದು? ಬಟ್ಟೆ ಇರಲ್ವಾ? ಇರುತ್ತೆ ಗುರುಗಳೇ. ಶೋ ಕೇಸಲ್ಲಿ ಒಂದು ಗಾಡಿ ಇರುತ್ತೆ, ಶೋ ಕೇಸ್ಗೆ ಬಟ್ಟೆ ತರೋದು, ಸೀರೆ ತರೋದು. 20,000 ಕೊಟ್ಟು ಬನಾರಸ್ ಸೀರೆ ತಂದ್ರೂ ಅದು ಯಾವತ್ತೋ ಒಂದಿನ ಹಾಕೊಳ್ಳೋದು. ಹೌದು, ಅದೆಲ್ಲೋ ಹೊರಗಡೆ ಹೋಗಕ್ಕೆ. ಗಂಡನ ಎದುರುಗಡೆ ಹಾಕೊಳ್ಳಿ ಬನಾರಸ್ನ. ಅಯ್ಯೋ ಏನು ಹೆಂಡತಿ ಚೆನ್ನಾಗಿ ಕಾಡ್ತಾನೆ ಅಂತ ಖುಷಿಯಾಗಿ ಕೆಲ್ಸಕ್ಕೆ ಹೋಗೋದ್ಬಿಟ್ಟು ಮನೇಲೇ ಇರ್ತಾನೆ. ಯಾಕೆ? ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಅಲ್ವಾ? ಈ ಕೆಲಸ ಯಾಕೆ ಮಾಡಬಾರ್ದು? ಮಾಡಲ್ಲ. ಇದಕ್ಕೆ ನಾನು ಹೇಳಿದ್ದು, ಪ್ರತಿದಿನ ಪ್ರಥಮ ರಾತ್ರಿ ಆಗಬೇಕು, ಪ್ರತಿದಿನ ಮದುವೆ ಆಗಬೇಕು.
ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳ್ತಾ ಇಲ್ಲ ನಾನು. ಖುಷಿ ಇರಲ್ವೇನಮ್ಮ? ಇರುತ್ತೆ ಗುರುಗಳೇ. ಯುಗಾದಿ ಹಬ್ಬ ಬಂದಾಗ ಮಾತ್ರ ಹೊಸ ಬಟ್ಟೆನಾ? ನಾವು ಹಂಗೆ ತಾನೇ ಮಾಡೋದು. ಹೌದು ಗುರುಗಳೇ. ದೀಪಾವಳಿ ಬಂದಾಗ ಮಾತ್ರ. ಯಾವುದೇ ಕಾರಣಕ್ಕೂ ಹಬ್ಬಗಳು ಅಷ್ಟೇ, ಪ್ರತಿದಿನ ಹಬ್ಬದ ಥರ ಮನೇಲಿ ಇರ್ಬೇಕಾ ಬೇಡ? ಇರಬೇಕು ಗುರುಗಳೇ. ಇದನ್ನ ನಿಜಕ್ಕೂ ಕಲ್ತ್ಕೊಂಡ್ಬಿಟ್ರೆ ನಾನು ಹೇಳಿದೆ, ಮನೆ ಒಂದು ಪಾಠಶಾಲೆ ಆಗಬೇಕು ಅನ್ನೋದಾದರೆ ಕುಟುಂಬ ಪ್ರತಿ ದಿನದಲ್ಲಿ ಮನೆಯಲ್ಲಿ ಹೇಗಿರಬೇಕು, ಹಬ್ಬದ ವಾತಾವರಣ ಇರಬೇಕು ಅನ್ನೋದೇ ಆದರೆ, ನೀವು ಪ್ರಯತ್ನ ಮಾಡೋದೇ ಆದರೆ ಆ ವಾತಾವರಣ ಹೇಗೆ ಸೃಷ್ಟಿ ಮಾಡ್ಕೋಬೇಕು? ಯಾವುದರಿಂದ? ಕುಡಿಯುವ ಹಾಲಿಂದ. ಅದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಸಿಂಧೂರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ ಬಗ್ಗೆನೆ. ನಿಮ್ದು ನಕ್ಷತ್ರ ತಿಳಿಸಿ. ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ಹಾಂ ಹೇಳಮ್ಮ. ಗುರುಜಿ, ನಾವು 16ರಿಂದ ಕಾಲ್ ಮಾಡ್ತಿರೋದು. ಓಕೆ. 11/3/2002 ಮಧ್ಯಾಹ್ನ 1:30. ನಕ್ಷತ್ರ ಹೇಳಬೇಕಷ್ಟೇ. ಪಂಚಾಂಗ ಇಟ್ಕೊಂಡಿದ್ದೀನ ಇಲ್ಲಿ? ನಕ್ಷತ್ರ ಬೇಕು. ನಕ್ಷತ್ರ ಧನಿಷ್ಠ ನಕ್ಷತ್ರ. ಹೇಳಾಯ್ತಲ್ಲ ಮತ್ತೆ ಅದ್ಯಾಕದು 11/3/84? ಈ ಕೆಟ್ಟ ಅಭ್ಯಾಸ ಬಿಡ್ರಮ್ಮ ಇದು. ನೀವೆಲ್ಲೋ ನಿಂತ್ಕೊಂಡು 11/3/84 ಅಂದ ತಕ್ಷಣ ಯಾರು ಹೇಳಕ್ಕಾಗದ? ಬರೀ ಸುಳ್ಳು ಕಣಮ್ಮ ಅದೆಲ್ಲ. ಸರಿ ಸರಿ ಗುರುಜಿ, ಆಯ್ತಾಯ್ತು. ಅಲ್ಲ, ಅರ್ಥ ಆಯ್ತಾ ನಾನು ಹೇಳಿದ್ದು? ಆಯ್ತು, ಅರ್ಥ ಆಯ್ತು. ಅದೇನು ಎಲ್ಲ ಬರೀ ಬುರುಡೆ, ಅದು ಏನಿರಲ್ಲ ದಮ್ಮದ್ರಲ್ಲಿ. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ, ಮಾತಿದ್ರೆ ಬಾಯಿ ಇಟ್ಕೊಂಡ್ಬಿಡ್ತಾರೆ. 11/3/84 ರಾತ್ರಿ 8 ಗಂಟೆ ಫಿನಿಶ್. ಏನಕ್ರಿ ಬೇಕದು ಕರ್ಮ? ಅದು ಕಟ್ಕೊಂಡು ಯಾವ ಬದುಕಾಗತ್ತೆ? ಈ ಅಭ್ಯಾಸ ಮಾಡಿಸ್ಬಿಟ್ಟು ಜನಗಳಿಗೆ ಅದೇ ಇಟ್ಕೊಂಡ್ಬಿಟ್ಟವ್ರೆ, ಡೇಟ್ ಹೇಳ್ಬಿಡೋದು. ಸರಿ ಸರಿ, ಆಯ್ತು. ಓಕೆ. ಏನು ಓದಿದ್ಯಮ್ಮ? ನಾನು ಗುರುಜಿ ಕ್ರಿಶ್ಚಿಯರು. ಓಕೆ. ಏನು ಕೇಳಬೇಕು ಅಂತ ಮಾಡಿದೆ? ಆರೋಗ್ಯದ ಸಮಸ್ಯೆ. ಓಕೆ. ಸೊ ಬೇಜಾರು ಮಾಡ್ಕೋಬಾರ್ದು ಪ್ರಶ್ನೆ ಕೇಳಿದ್ರೆ. ಸರಿ. ಸ್ವಲ್ಪ ಮೈ ನವೆ, ಸ್ವಲ್ಪ ಕೆರೆತ ಬರ್ತಾ ಇರತ್ತೆ ಅಂತ ಅನ್ಕೋತೀಯಾ? ಇದೊಂದು ತಿಳ್ಕೊಂಡ್ರೆ ಸಾಕಾಗಿತ್ತು. ಇದೊಂದು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಸಾಕಾಗಿತ್ತು ಅಮ್ಮ, ಇಡೀ ಲೈಫ್ ಸಕ್ಸಸ್. ಹೇಗೆ ಗುರುಗಳೇ? ಅಲ್ಲ, ಮೈ ಕೆರೆತ ಬರೋದು ಒಂದು ವಿಚಾರನ ಅಂದ್ರೆ ಅದೇ ರೀ ವಿಚಾರ. ಅವರು ಅನಾರೋಗ್ಯ ಅಂತ ಕೇಳಿದ್ರು, ಅನಾರೋಗ್ಯ ಮೈನವೇನ ಅಂತ ಕೇಳಿದ್ರು. ಮೈ ನವೆ ಅನ್ನೋದು ಅನಾರೋಗ್ಯ ಹೌದಾ ಅಲ್ವಾ? ಕೆಲವ್ರು ನೋಡಿ ಎಲ್ಲ ಸುಮ್ ಕೆರ್ಕತಾ ಇರ್ತಾರೆ. ಹಾ ಗುರುಗಳೇ. ಅದೇನದು ಅನಾರೋಗ್ಯ ಅಲ್ವಾ? ಅದು ಸುಮ್ಮನೆ ನಿಂತು ನಿಮ್ಗೆ ಕೆರ್ಕತಾ ಇರೋದು. ಆದ್ರೆ ಅದನ್ನ ಅನಾರೋಗ್ಯ ಅಂತ ಅನ್ಕೊಂಡಿರಲ್ಲ ಗುರುಗಳೇ, ಅದಕ್ಕೆ ಆಶ್ಚರ್ಯ ಆಗುತ್ತೆ ನೀವು ಅದಕ್ಕೆ ಹೇಳಿದಾಗ. ನಾವಿಲ್ಲಿ ಆರೋಗ್ಯ ರಾಷ್ಟ್ರದಲ್ಲಿ ಎಲ್ಲವೂ ಕೂಡ ರೋಗಗಳೇ ಅಂತ ಹೇಳ್ತಾ ಇರೋದು. ಯಾರು ಹೇಳಲ್ಲ ಮೈ ನವೇನು ಒಂದು ರೋಗ ಅಂತ ಅನ್ಕೊಂಡ್ರೆ. ಅಂದ್ರೆ ನಾವು ತಿಳ್ಕೊಳಕಷ್ಟೇ. ರೋಗ ಅಂದ್ರೆ ಅದು ಕೆಟ್ಟದಾಗ ತಿಳ್ಕೊಳ್ಳೋದಲ್ಲ. ಹಾ ಗುರುಗಳೇ. ಅಮ್ಮ, ನಾನು ಹೇಳಿದ್ದಕ್ಕೆ ನಿಂಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಜಿ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನೀನು ಊಟಕ್ಕೆ ಕುತ್ಕೊಂಡಾಗ ಎಷ್ಟು ನಿಮಿಷ ಊಟ ಮಾಡ್ತೀಯಾ? ಊಟ ಮಾಡೋದು ಲೇಟ್. ಅಲ್ಲಪ್ಪ, ಬೇಗ ಊಟ ಮಾಡ್ತೀನಿ ಅಂತ್ಯಾ, ತಡವಾಗಿ ಊಟ ಮಾಡ್ತೀನಿ ಅಂತ್ಯಾ? ಬೇಗ ಊಟ ಮಾಡ್ತೀನಿ. ಇದು ನಿನ್ಗೆ ಆಗ್ತಾ ಇರೋದು. ಇದು ನೀನು ಊಟ ತಿಂತಾ ಇಲ್ಲ, ನುಂಗ್ತಾ ಇರೋದು. ತಿಂತಾ ಇಲ್ಲ, ನುಂಗ್ತಾ ಇರೋದು. ಊಟನ ತಿಂತಾ ಇಲ್ಲ, ನೀನು ನುಂಗ್ತಾ ಇದೀಯಾ. ಅವ್ರಿಗೆ ಅಂದ್ರೆ ಆಶ್ಚರ್ಯ ಆಗೋಯ್ತು ಅಮ್ಮ, ಗುರುಗಳೇ. ಕೇಳಿಸ್ಕೊ, ಕರೆಕ್ಟಾಗಿ ಕೇಳಿಸ್ಕೊ. ಊಟನ ನುಂಗ್ತಾ ಇದೀಯಾ ನೀನು, ಅಂದ್ರೆ ಅಗಿತಾ ಇಲ್ಲ. ಹೌದಾ ಅಲ್ವಾ? ಒಂದ್ಸಲ ಕನ್ನಡಿ ಮುಂದೆ ಕೂತ್ಕೊಂಡು ಊಟ ಮಾಡಿ ಗೊತ್ತಾಗತ್ತೆ ನಿನಗೆ ಎಷ್ಟು ಅಗಿತೀಯಾ ಅಂತ. ಈ ತಪ್ಪು ಆಗ್ತಾ ಇದೆಯಾ ಇಲ್ವಾ? ಆಗ್ತಾ ಇದೆ. ಇಷ್ಟೇ ಕಣಮ್ಮ. ನಿನ್ನ ದೇಹದಲ್ಲಿ ಏನೇ ಆಗೋಗಿರ್ಲಿ, ಎಂಥದ್ದೇ ಬಗೆಹರಿದಿರೋ ರೋಗ ಬಂದ್ಬಿಟ್ಟಿರಲಿ, ಬರೋದು ಬೇಡ. ಯಾರೇ ಏನು ಹೇಳಿದ್ರು ಹೇಳ್ಕೋಬಾರ್ದು. ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಹೇಳ್ತೀನಿ, ಯಾವುದೇ ರೋಗಗಳು ನಿಮ್ಗಿದೆ ಅಂತ ಅನ್ಕೊಂಡ್ರು ನೀವು ಊಟ ಮಾಡೋದ್ರಿಂದನೇ ಮೆಡಿಸಿನ್ ಸಿಕ್ಕತ್ತೆ. ನಿಮ್ಮ ಊಟದಿಂದನೇ ಮೆಡಿಸಿನ್ ಸಿಕ್ಕತ್ತೆ. ಇದಕ್ಕೆ ನಾನು ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ಏನು ಹೇಳ್ತೀಯಮ್ಮ? ಖುಷಿ ಆಗತ್ತಾ ಇಲ್ವಾ? ಖುಷಿ ಆಗುತ್ತೆ. ಈಗ ನೀನು ಆ ಕೆಲಸ ಮಾಡಬೇಕು. ಕೆಳಗಡೆ ಕೂತ್ಕೊಂಡು ಗಬಗಬಾನ ತಿನ್ನೋದನ್ನ ಬಿಟ್ಟು, ಬಾಳೆ ಎಲೆಯಲ್ಲಿ ಕೆಳಗಡೆ ಕೂತ್ಕೊಂಡು, ಮಣೆ ಹಾಕೊಂಡು ಕೂತ್ಕೊಂಡು, ಬಾಳೆ ಎಲೆಯಲ್ಲಿ ತಾಜಾ ಊಟ. ಬೆಳಗ್ಗೆದು ಬೆಳಗ್ಗೆನೆ, ಮಧ್ಯಾಹ್ನನೇ. ಬೆಳಗ್ಗೆದು ಮಧ್ಯಾಹ್ನ ಸಂಜೆ ತಿನ್ನಬಾರ್ದು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆ. ಟಿವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಯೋಚನೆ ಮಾಡಬಾರ್ದು, ಮಾತಾಡಬಾರ್ದು. ಇನ್ನು ಕೊನೆಯದೊಂದು ಕ್ಲೈಮ್ಯಾಕ್ಸ್ ಐತೆ ನಿಂದು ತಪ್ಪು. ಏನು ಅಂದ್ರೆ, ಊಟ ಮಾಡುವಾಗ ಮಾತಾಡೋ ಅಭ್ಯಾಸ ಹೇಗಿದೆ ನಿನ್ಗೆ? ಜಾಸ್ತಿ. ಸಾಕೇನಮ್ಮ? ಈ ಮೈನವೇ ಯಾಕೆ ಬರ್ತದೆ ಅಂದ್ರೆ, ಬಾಯಿ ಬಿಟ್ಕೊಂಡೇ ಊಟ ತಿಂದ್ರೆ ಎಷ್ಟು ಜನಕ್ಕೆ ಗೊತ್ತು? ಬಾಯಿ ಬಿಟ್ಕೊಂಡು ಊಟ ಎಲ್ರಿಗೂ ಅದೇನು, ಬಾಯಿ ಬಿಟ್ಕೊಂಡು ಬಾಯಿ ಮುಚ್ಕೊಂಡು ಹೆಂಗೆ ತಿನ್ನೋದು ಅಂತಾರೆ ಕೆಲವರು. ಹಾ ಗುರುಗಳೇ, ಹೌದು. ಯಾವ ಸರಿ ಹಂಗಂದ್ರೆ? ಬಾಯಿ ಬಿಟ್ಕೊಂಡು ಊಟ ಮಾಡಿದ್ರೆ ಊಟ ಆಗಲ್ಲ ರೀ ಅದು. ಅದೇ ಗುರುಜಿ, ಶತ್ರುಗಳು ಜಾಸ್ತಿ ಗುರುಜಿ ನನ್ಗೆ. ಶುರು ಆಯ್ತು ಕತೆ. ಶತ್ರುಗಳು ಜಾಸ್ತಿ, ನನ್ಗೆ ನೆಮ್ಮದಿ ಇಲ್ಲ. ಅಮ್ಮ, ಇದೆಲ್ಲ ಕೇಳಬೇಡ್ರಿ. ಇದೆಲ್ಲ ಪ್ರಪಂಚದಲ್ಲಿ ಯಾರು ಹೇಳಲ್ಲ. ಒಂದು ತಿಳ್ಕೊಳ್ಳಿ,
ಆಮೇಲೆ ಗುರುಜಿ ಆರೋಗ್ಯ ಸಮಸ್ಯೆನೇ ಜಾಸ್ತಿ ಇಲ್ಲಿವರೆಗೆ ಒಂದ್ ನಿಮಿಷ ಕೇಳಿಸ್ಕೊಳ್ಳೋದೇ ಅಲ್ವಲ್ಲಪ್ಪ 8 ಲಕ್ಷ ನೀನು ರೂಪಾಯಿನೇ ಖರ್ಚು ಮಾಡಿದೀನಿ ಆರೋಗ್ಯ ಸಮಸ್ಯೆ ಅಲ್ಲ, ನೀನ್ ಇವಾಗ ಖರ್ಚು- ಕೈ ಮುರಿದಾಗಿದೆ. ನೀನು ಬರೀ ಖರ್ಚು ಮಾಡೋದು ಕಲ್ತಿದ್ಯಾ ಅಷ್ಟೇ. ನಾನು ಹೇಳೋದು ಕೇಳ್ಕೊ. ಈಗ ನೀನು ಅನ್ಕೋಬೋದು ಇದೇನಪ್ಪ ಊಟದಲ್ಲಿ ಸರಿ ಹೋಗುತ್ತಾ ಅಂತ. ಒಂದು ತಿಳ್ಕೊ, 1 ವಾರದ ಸಮಯದಲ್ಲಿ 1 ವಾರ ಟೈಮ್ ಹೇಳ್ತೀನಿ ನಿನಗೆ. ಬೆಳಿಗ್ಗೆ ಕರೆಕ್ಟಾಗಿ ತಿಂಡಿ ತಿನ್ನೋದಕ್ಕೆ ಮುಂಚೆ 1 ಬೌಲ್ ತರಕಾರಿ, 1 ಬೌಲ್ ತರಕಾರಿ ತಿನ್ನಬೇಕು. ಅಂದರೆ ಬೇಯಿಸಿ ಹಸಿದಲ್ಲ. ಅದು 1 ಅವರ್ ಆದಮೇಲೆ ಎಷ್ಟು ಬೇಕು ಅಷ್ಟು ತಿನ್ನಬೇಕು. ಹೊಟ್ಟೆ ಬೆರಿಯಂಗೆ ತಿನ್ನಬೇಡ. ಬೆಳಗ್ಗೆ ಮಧ್ಯಾಹ್ನ 1-2 ಗಂಟೆ ಸುಮಾರಿಗೆ ಹೊಟ್ಟೆ ಹಸ್ರೆ ತಿನ್ನು. ಟೈಮ್ ನೋಡ್ಕೊಂಡು ತಿನ್ನಕ್ಕೆ ಹೋಗ್ಬೇಡ. ಇದಾದಮೇಲೆ ಸಾಯಂಕಾಲ 6:30 ಒಳಗಡೆ ಏನಾದ್ರು ಲೈಟಾಗಿ ತಿನ್ನು. ಹೊಟ್ಟೆ ತುಂಬ ಬೆರಿಯೋಂಗೆ ತಿನ್ನಬೇಡ. ಬೆಳಿಗ್ಗೆ ಸಂಜೆ ಅರ್ಧ ಗಂಟೆ ವಾಕ್ ಮಾಡು. ಮಾತಾಡದೆ ಊಟ ಮಾಡು. ಬಾಯಿ ಮುಚ್ಕೊಂಡೋಗಿ, ಬಾಯಿ ತೆಕ್ಕೊಂಡೋಗಿ ಬೇಡ. ಇಷ್ಟು ಮಾಡಿ ನೋಡು ಎಷ್ಟು ಚೇಂಜಸ್ ಆಗುತ್ತೆ. ನೀನು ಎಷ್ಟೋ ಲಕ್ಷ ಖರ್ಚು ಮಾಡಿರ್ಬೋದು. ಈ ಸತ್ಯವನ್ನು ಬೇಕಾದ್ರೆ ಚಾಲೆಂಜ್ ಮಾಡಿ ಪ್ರತಿಯೊಬ್ಬರು ತೋರಿಸ್ಕೊಡ್ತೀನಿ. ಎಂಥದ್ದೇ ಕಾಯಿಲೆ ಬಂದಿರಲಿ ಅದು. ಊಟದಲ್ಲಿರುವಂಥ ಔಷಧಿಯನ್ನು ಪ್ರಕೃತಿದತ್ತವಾಗಿ ನಾನು ತೋರಿಸ್ಕೊಳಕ್ಕೆ ರೆಡಿ. ಯಾವುದ್ರಲ್ಲಿ ಔಷಧಿ ಇರಬೇಕು? ನಾವು ಸೇವನೆ ಮಾಡುವ ಆಹಾರದಲ್ಲಿ ಔಷಧಿ ಉತ್ಪತ್ತಿಯನ್ನು ಮಾಡಿಕೊಳ್ಳುವುದನ್ನು ಕಲಿಯಲೇಬೇಕು. ಇದು ಪ್ರಪಂಚದ ಇತಿಹಾಸದಲ್ಲಿ ಹೇಳ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ನಾನೊಬ್ಬನೇ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೋದು. ಈ ಸತ್ಯ ನಿಮ್ಗೆ ಅರ್ಥ ಆಗತ್ತೆ. ಒಂದಿನಕ್ಕಾಗಲ್ಲ, 1 ತಿಂಗಳಿಗಾಗಲ್ಲ, 1 ವರ್ಷ ಕೂಡ ಬೇಕಾಗತ್ತೆ. ಕಾರಣ ಇದೆಲ್ಲ ಕ್ರಮಬದ್ಧವಾಗಿ ತಿಳ್ಕೊಂಡು ಮಾಡೋದೇ ಆದರೆ ಆಗತ್ತೆ. ಯಾವ ಕಾರಣಕ್ಕೂ ಯೋಚನೆ ಮಾಡಬೇಡ ಕಣಮ್ಮ. ನೀನು ತಿಳ್ಕೊಳ್ಳೇಬೇಕು ಅಂದರೆ ಚಾಲೆಂಜ್ ಮಾಡಿದ್ರೆ ಬಾ, ಬೇಕಾ ತೋರಿಸ್ಕೊಡ್ತೀನಿ. ನೀನು ಯಾವ ರೀತಿ ಹೇಳ್ಕೊಡ್ತೀನಿ. ನಿನಗೆ ಊಟದ ಬಗ್ಗೆ ಎಲ್ಲವನ್ನು ಸರಿ ಮಾಡೋಕ್ಕೆ ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಲ್ಲಿ ವಿಚಾರ ಏನಂತಂದ್ರೆ, ಈಗ ಈ ಹುಡುಗಿ ವಿಷಯ ಏನಾಗಿದೆ ಅಂದ್ರೆ, ಇಷ್ಟೆಲ್ಲ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿದೀನಿ ಆಗ್ಲಿಲ್ಲ, ಬರೀ ಊಟದ ರಿಪೇರಿ ಮಾಡ್ತಾ ಅಲ್ವಾ? ಎಷ್ಟೋ ಜನಕ್ಕೆ ಈ ನೆಗೆಟಿವ್ ಥಾಟ್ಸ್, ಅಪ್ಪಿತಪ್ಪಿ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ಟೆ. ಈ ವಿಚಾರ ಏನಾಗೋಗಿದೆ ಅಂದರೆ, ಅಯ್ಯೋ ಆಗತ್ತಾ ಬಿಡು, ಎಂತೆಂಥವ್ರ ಕೈಲಿ ಆಗಲಿಲ್ಲ, ಇವ್ರು ಹೇಳೋದ್ರಿಂದ ಆಗತ್ತಾ ಅಂತ ದಯವಿಟ್ಟು ಅನ್ಕೋಬೇಡಿ. ಒಂದಂತೂ ತಿಳ್ಕೊಳ್ಳಿ, ಹಣ ಖರ್ಚು ಮಾಡದೆ ಎಲ್ಲವೂ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಾರ್ಗ ಯಾವುದು ನಮ್ಮ ಮಾರ್ಗ ಯಾವುದು ಅಂತ ತಿಳಿದೇ ಇರತಕ್ಕಂಥದ್ದಕ್ಕೆ ಅನುಭವಿಸ್ತಾ ಇದ್ದೀರಾ. ನಾವು ಕೇಳ್ತಿರೋದೇನು ಅಂದರೆ, ಹುಷಾರ್ ತಪ್ಪಿದ್ರೆ ಮೆಡಿಸಿನ್ ತಗೊಳ್ಳೋದು, ಬೇಜಾರಾದರೆ ದೇವಸ್ಥಾನಕ್ಕೆ ಹೋಗೋದು, ಇನ್ನು ಸ್ವಲ್ಪ ಜಾಸ್ತಿ ಆದರೆ ಜ್ಯೋತಿಷ್ಯ ಕೇಳೋದು. ಇದರಿಂದ ನಾವು ಕೆಟ್ಟೋಗಿರೋದು. ನಮ್ಮ ಸಮಸ್ಯೆಗೆ ದೇವರು ಹೊಣೆ ಅಲ್ಲ, ನಮ್ಮ ಸಮಸ್ಯೆಗೆ ಜ್ಯೋತಿಷಿ ಹೊಣೆ ಅಲ್ಲ, ನಮ್ಮ ಸಮಸ್ಯೆಗೆ ನೀವು ತಿಳ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ. ಕಾರಣ ಏನಂದರೆ, ನೀವು ಆಗಲೇ ಹುಡುಗಿ ಒಬ್ಬಳು ಹೇಳಿದ್ಲು, ನಾವೇನು ತಿಳ್ಕೊಂಡೆಲ್ಲ ಝೀರೋನಲ್ಲಿ ಇದ್ದೀವಿ ಅಂತ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಝೀರೋನಲ್ಲೇ ಇದ್ದೀವಿ. ಝೀರೋಯಿಂದ ಸ್ಟಾರ್ಟ್ ಮಾಡಿ ಜೀವನನ ಹೇಳ್ಕೊಡ್ತೀನಿ ಹೇಗೆ ಅಂತ. ಕಾಯಿಲೆ ಬೇಕಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದಾರೆ ಇರುವಂಥ ಸಮಯದಲ್ಲಿ ಹಾಲನ್ನು ಉಪಯೋಗಿಸುವುದು ಜ್ಞಾನ ಹಾಗೂ ಬುದ್ಧಿಯ ಸಂಕೇತ ಅನ್ನುವಂಥ ವಿಚಾರನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.